ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಈ ರೂಮ್ ಬಹಿಷ್ಕಾರ. ಓಕೆ, ಇದೀಗ ರೂಮ್ ಬಾಯ್ ವಿಶೇಷತೆ ಏನಂದರೆ, ನಮ್ಮ CCTV ಫುಟೇಜ್ಗಳನ್ನು ನಾವು ಬಹಳಷ್ಟು ನೋಡಿರ್ತೀವಿ. ಅದರ ಬಗ್ಗೆ ಸಹಜವಾಗಿ ಕುತೂಹಲ ಕೂಡ ಹೆಚ್ಚಾಗ್ತಾ ಇರುತ್ತೆ. ಯಾವುದಾದ್ರೂ ನೈಜ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ CCTV ಫುಟೇಜಸ್ ಸಿಕ್ಕಾಗ ಅದ್ರ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ತಾ ಇರ್ತೀವಿ. ನಮ್ಮ ರೂಮ್ ಬಾಯ್ ಸಿನಿಮಾದ ಮ್ಯಾಕ್ಸಿಮಮ್ ಚಿತ್ರಣವನ್ನು ನೀವು ನೋಡುವಂಥದ್ದು CCTV ಫುಟೇಜ್ಗಳ ಫಾರ್ಮ್ಯಾಟ್ನಲ್ಲಿ. ಬಹಳಷ್ಟು ಸ್ಕ್ರೀನಲ್ಲಿ ಬಹಳಷ್ಟು ಬಾರಿ ನೀವು CCTV ಫುಟೇಜ್ ರೀತಿಯಾದಂತಹ ಚಿತ್ರಣವನ್ನೇ ನೋಡ್ತೀರಾ. ಇದು ಒಂದು ವಿಶೇಷ. ಆದರೆ ಇನ್ನೊಂದು, ಇದು ಪಕ್ಕಾ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದಾಗಿ ಖಂಡಿತವಾಗಿಯೂ ಸಿನಿ ಪ್ರೇಮಿಗಳಿಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಜೊತೆಗೆ ನಿಮ್ಮೆಲ್ಲರನ್ನ ಮನರಂಜಿಸೋದಕ್ಕೆ ಸೆಪ್ಟೆಂಬರ್ 12ಕ್ಕೆ ಸಿದ್ಧವಾಗಿ ನಿಂತಿದೆ ನಮ್ಮ ರೂಮ್ ಬಾಯ್ ಸಿನಿಮಾ. ಇವತ್ತು ರೂಮ್ ಬಾಯ್ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿರೋದ್ರಿಂದಾಗಿ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ನಮ್ಮ ಮುಂದೆಗೆ ಒಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಿರ್ದೇಶಕರು, ನಿರ್ಮಾಪಕರು. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ದಯಾಳ್ ಪದ್ಮನಾಭ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ದಯಾಳ್ ಪದ್ಮನಾಭನ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಿಮಗೆ. ನೀವು ಸಿನಿಮಾ ತಂಡದ ಜೊತೆಯಾಗಿ ನಿಂತಿದ್ದೀರಾ ಪ್ರತಿ ಹೆಜ್ಜೆಯಲ್ಲೂ ಕೂಡ. ಬಹಳಷ್ಟು ಮಾತನಾಡೋದಿದೆ, ಆದರೆ ಅದಕ್ಕೂ ಮೊದಲು ಟ್ರೈಲರ್ ಅನ್ನ ನಾವೆಲ್ಲರೂ ನೋಡಬೇಕು ಅನ್ನೋದು ನಮ್ಮ ಆಸೆ. ಎಕ್ಸಾಕ್ಟ್ಲಿ ಸರ್. ಇಲ್ಲ, ನಾವು ಎಲ್ರಿಗೂ ನಮಸ್ಕಾರ. ಫಸ್ಟ್ ಒಂದು ಲಾಂಚ್ ಮಾಡಿಬಿಡೋಣ ಫಾರ್ಮಲಿ, ಆಮೇಲೆ ನಾವು ಸಿನಿಮಾ ಬಗ್ಗೆ ಮಾತಾಡೋಣ. ಸೊ ಹಿಯರ್ ವಿ ಗೋ, ದ ಲಾಂಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ತಂಡದ ಜೊತೆ ಮಾತನಾಡಬೇಕು ನಮ್ಮ ನಿರ್ದೇಶಕರು ರವಿ ಸರ್, ನಿಮಗೂ ಕೂಡ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಇದೀಗ ನೇರವಾಗಿ ನಮ್ಮ ಟ್ರೈಲರ್ ಅನ್ನ ಪ್ರೀತಿಯಿಂದ ಲಾಂಚ್ ಮಾಡಿರುವಂತಹ ದಯಾಳ್ ಪದ್ಮನಾಭನ್ ಸರ್ಗೆ ಟ್ರೈಲರ್ ಹೇಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಮಾತನಾಡುವಂತಹ ಸಮಯ. ದಯಾಳ್ ಸರ್ ದಯವಿಟ್ಟು ವೇದಿಕೆಗೆ ಮತ್ತೊಮ್ಮೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮನ್ನು ಜಾಯಿನ್ ಆಗಿದ್ದಕ್ಕಾಗಿ. ನಿಮಗೆ ಇಷ್ಟವಾದಂತಹ ಜಾನರ್ಗಳಲ್ಲಿ ಇದು ಕೂಡ ಒಂದು. ನಮ್ಮ ರೂಮ್ ಬಾಯ್ ಇಷ್ಟ ಆದ್ರ? ಫಸ್ಟ್ ಏನಂದ್ರೆ ಎಲ್ರಿಗೂ ಒನ್ಸ್ ಅಗೇನ್ ನಮಸ್ಕಾರ. ನಾನು ಈ ಟ್ರೈಲರ್ ನಾನು ಲಾಂಚ್ ಮಾಡ್ತಿದ್ದೆ, ನನಗೆ ಗೊತ್ತೇ ಇಲ್ಲ. ನಾನು ಜಸ್ಟ್ ತುಂಬ ಫ್ರೆಂಡ್ಲಿಯಾಗಿ ಬಂದೆ. ನಾನೊಬ್ಬ ಗೆಸ್ಟ್ ಆಗಿ ಇಲ್ಲಿ ಲಾಂಚ್ ಮಾಡೋದು ಆ ಥರ ಯಾವ ಒಂದು ಇದರಲ್ಲೂ ಬಂದಿಲ್ಲ. ಐ ವಾಸ್ ಸಪೋರ್ಟಿಂಗ್ ದಮ್. ನನಗೆ ವಿಜಯ್ ಸರ್ ಒಂದ್ಸರಿ ಫೋನ್ ಮಾಡಿದ್ರು, ಒಂದು ಸಿನಿಮಾ ನೋಡಿ ಅದೇನಾದರೂ ಒಂದು ಸಣ್ಣದಾಗಿ ಒಂದು ಗೈಡೆನ್ಸ್ ಕೊಡಿ ಅಂತ ಹೇಳಿದ್ರು. ನಾನು ಸಿನಿಮಾ ನೋಡಿದ್ದೀನಿ ಆಲ್ರೆಡಿ. ಸೊ ಟ್ರೈಲರು ನೋಡಿದ್ದೀನಿ ನಾನು. ಸೊ ಪ್ರಾಬಬ್ಲಿ ಐ ಆಮ್ ದ ಓನ್ಲಿ ಒನ್ ಹೂ ಹ್ಯಾಸ್ ಸೀನ್ ಇನ್ ಆಲ್ ದಿ 3 ಲ್ಯಾಂಗ್ವೇಜಸ್. ನಾವು ಇದನ್ನು ತಮಿಳು, ತೆಲುಗಲ್ಲೂ ಡಬ್ ಮಾಡಿದ್ದೀವಿ. ನಾನೇ ಡಬ್ ಮಾಡಿ ಅದಕ್ಕೆ ಕೋಆರ್ಡಿನೇಟ್ ಮಾಡಿ ಕೊಟ್ಟೆ ನಾನು. ಸೊ 3 ಲ್ಯಾಂಗ್ವೇಜಲ್ಲಿ ನಾನು ಸಿನಿಮಾ ನೋಡಿದ್ದೀನಿ. ಒಂದು ವಿಷಯ ಏನಂದರೆ, ಓಕೆ, ಫಸ್ಟ್ ಆಫ್ ಆಲ್ ಟ್ರೈಲರ್ ನೀವು ನೋಡುವಾಗ ನಿಮಗೆ ಗೊತ್ತಾಗುತ್ತೆ ತುಂಬ ಎಂಗೇಜ್ಡ್ ಆಗಿ ಹೆಂಗಿರುತ್ತೋ, ನಿಮ್ಮನ್ನು ಹೆಂಗೆ ಕೂರಿಸುತ್ತೋ ಅದೇ ಥರ ಸಿನಿಮಾನು ಅಷ್ಟೇ. ನನ್ನ ಮಾತು ಸ್ಟ್ರೈಟ್ ಫ್ರಮ್ ದ ಹಾರ್ಟ್ ಇರುತ್ತೆ. ಐ ವಿಲ್ ನಾಟ್ ಸೇ ದಟ್ ಒನ್ ಆಫ್ ದ ಗ್ರೇಟೆಸ್ಟ್ ಕ್ರೈಮ್ ಥ್ರಿಲ್ಲರ್ ಆಫ್ ಕನ್ನಡ ಇಂಡಸ್ಟ್ರಿ, ಹಂಗೆಲ್ಲ ಏನು ಹೇಳಲ್ಲ. ಒಂದು ಸಿಂಪಲ್ ಸಿನಿಮಾ ನಿಮ್ಮನ್ನ ಎಂಗೇಜ್ ಮಾಡುತ್ತೆ, ಎಂಟರ್ಟೈನ್ ಮಾಡುತ್ತೆ, ಸ್ವಲ್ಪ ಭಯಪಡಿಸುತ್ತೆ. ಸೊ ಇಷ್ಟು ವಿಷಯಗಳಿದೆ. ಒಬ್ಬ ಹೊಸ ಡೈರೆಕ್ಟರ್ ಆಗಿ ರವಿ ಹಸ್ ಡನ್ ಎ ಗ್ರೇಟ್ ಜಾಬ್. ಒಬ್ಬ ಹೊಸಬರಾಗಿ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಅವರು ಅವ್ರ ಲಿಮಿಟೇಷನ್ಸ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಅರ್ಥ ಮಾಡ್ಕೊಂಡು ಸಿನಿಮಾ ಮಾಡ್ಕೊಂಡಿದ್ದಾರೆ. ಅಂದರೆ ಅವ್ರ ಹತ್ರ ಒಂದು ಒಳ್ಳೆ ಸಬ್ಜೆಕ್ಟ್ ಇತ್ತು. ಇದೇ ಸಬ್ಜೆಕ್ಟ್ನ ಖರ್ಚು ಮಾಡಿದ್ರೆ ಒಂದು ಔಟ್ಪುಟ್ ಬರುತ್ತೆ. ಬಟ್ ಅವರ ಎಬಿಲಿಟಿ ಏನಿದೆಯೋ ಅದನ್ನೊಳಗೆ ಆ ಬಜೆಟ್ ಕನ್ಸ್ಟ್ರೈನ್ ಅಲ್ಲಿ ಒಂದು ಡೀಸೆಂಟ್ ಆಗಿ ಒಂದು ಸಿನಿಮಾ ಮಾಡಿದ್ದಾರೆ. ತುಂಬ ಎಂಗೇಜಿಂಗ್ ಆಗಿದೆ ಸಿನಿಮಾ. ನಾನೇ ಒಂದಷ್ಟು ಗೈಡ್ ಮಾಡ್ತಾ ಇದ್ದೀನಿ. ಅಂದರೆ ಸಣ್ಣ ಪುಟ್ಟ ಬಿಸ್ನೆಸ್ಗಳು, ಕನ್ನಡ ಡಿಸ್ಟ್ರಿಬ್ಯೂಷನ್ನು ಬೇರೆಯವರ ಫ್ರೆಂಡೇ ಯಾರೋ ಮಾಡ್ತಾ ಇದ್ದಾರೆ. ಬೇರೆ ವಿಷಯಗಳು ಸಣ್ಣ ಪುಟ್ಟ ಅಡ್ವೈಸ್ ಮಾಡ್ತಾ ಇದ್ದೀನಿ. ಓವರ್ ಆಲ್ ಒಂದು ಎಂಗೇಜಿಂಗ್ ಸಿನಿಮಾ. ಯಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಆರ್ಟಿಸ್ಟ್ ಎಲ್ಲರೂ ಅಷ್ಟೇ. ನನ್ನ ಹೆಸರುಗಳು ಗೊತ್ತಿಲ್ಲ. ಮೋರ್ ದನ್ 11 ಕ್ಯಾರೆಕ್ಟರ್ ಇದೆ ಅನ್ಸುತ್ತೆ. ಅಂದರೆ ಆ ಇದರಲ್ಲಿ ಹೋಟ್ಲಲ್ಲಿ ಸಿಗಾಕೊಳ್ಳೋದು. ಓಕೆ, ರಕ್ಷಾವರ್ಧನ್, ಅದೇ 11 ಕ್ಯಾರೆಕ್ಟರ್ಸು, 11 ಜನ ಹೆಸರು ಇಲ್ಲ. ಆಮೇಲೆ ಲಿಖಿತ್ ಅವ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ, ನೋಡಿ ನಿಮಗೆ ಸೊ ಲಿಖಿತ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ, ನಾನು ಲಿಖಿತ್ ಅವ್ರದ್ದು ಇನ್ನೊಂದು ತೆಲುಗು ಸಿನಿಮಾ ಒಂದು ರಿಲೀಸ್ ಆಗಕ್ಕೆ ರೆಡಿ ಇದೆ. ಆ ಸಿನಿಮಾನ ನೋಡ್ಬಿಟ್ಟು ಒಂದೇ ಮಾತು ಹೇಳಿದೆ ನಾನು, ಸಿ ಯು ಹ್ಯಾವ್ ಎ ಪೊಟೆನ್ಷಿಯಲ್. ಒಬ್ಬ ಆಕ್ಟರ್ ಆಗಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡೋ ಪೊಟೆನ್ಷಿಯಲ್ ನಿಮಗಿದೆ. ಕರೆಕ್ಟ್ ಸಿನಿಮಾನ ಮೀನ್ ಸ್ಟೋರಿ ಚೂಸ್ ಮಾಡಿ ಯು ಹ್ಯಾವ್ ದ ಪೊಟೆನ್ಷಿಯಲ್. ಈಗ ಇಲ್ಲಾಂದ್ರೆ ನಾವು ವಿಜಯ್ ಸರ್ ಹತ್ರ ಡೈರೆಕ್ಟ್ ಆಗಿ ಅದನ್ನೇ ಅವ್ರು ಅಪ್ರಿಷಿಯೇಟ್ ಮಾಡಿದ್ರು. ನಾನು ವಿಜಯ್ ಸರ್ ಹತ್ರ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ, ಸರ್ ಏನಿದೆ ಸರ್ ಸಿನಿಮಾ ಮಾಡಿಕೊಂಡು ಖರ್ಚು ಮಾಡಿಕೊಂಡು ವೇಸ್ಟ್ ಮಾಡಿಕೊಂಡು, ನಿಜವಾಗ್ಲೂ ಆ ಪೊಟೆನ್ಷಿಯಲ್ ಇದೆ. ಸೊ ಈ ಸಿನಿಮಾ ಒಳ್ಳೇದಾಗಲಿ.
12th ರಿಲೀಸ್ ಆಗ್ತಾ ಇದೆ. ಸೊ ನನ್ನ ಕೈಲಿ ಆದಷ್ಟು ಥಿಯೇಟ್ರಿಕಲಿ ಎಲ್ಲಾದರೂ ಒಂದು ಮಾತಾಡಿದ ಸ್ಕ್ರೀನ್ಸ್ ಏನಾದರೂ ಕೊಡ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಐ ವಿಶ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾನ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇಲ್ಲ, ನಾನು ಕೇಳಿದೆ, ಬಟ್ ಆಲ್ರೆಡಿ ಅವ್ರು ಕಮಿಟ್ ಆಗಿದ್ರು, ಅವ್ರ ಫ್ರೆಂಡ್ಸ್ ಏನೋ ಹೆಲ್ಪ್ ಮಾಡ್ತಾ ಇದ್ದಾರೆ. ತಮಿಳ್ದು ಏನಾಗುತ್ತೆ, ಇಂಥ ಸಿನಿಮಾಗಳು ಬಂದು ಜನರಲಿ ಒಂದು ಹಿಂದಿ ಡಬ್ಬಿಂಗ್ ಆಗಲಿ, ತಮಿಳಲ್ಲಿ ಸ್ಯಾಟಲೈಟು, ಯೂಟ್ಯೂಬ್ ರೈಟ್ಸು ಇದಕ್ಕೆ ಸ್ವಲ್ಪ ಯೂಸ್ ಆಗುತ್ತೆ. ಸೊ ಇವ್ರು ಏನು ಒಂದು ಬಜೆಟ್ ಕನ್ಸ್ಟೆಂಟ್ನಲ್ಲಿ ಸಿನಿಮಾ ಮಾಡಿದಾರೋ ಅದೇ ಬಜೆಟ್ ಕನ್ಸ್ಟೆಂಟ್ ನಾನು ತಮಿಳಲ್ಲಿ ಡಬ್ಬಿಂಗ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ತಮಿಳಲ್ಲಿಂದ ಥಿಯೇಟ್ರಿಕಲ್ ರಿಲೀಸ್ ಮಾಡೋಕ್ಕಾಗಲ್ಲ, ದರ್ ಇಸ್ ನೋ ಪಾಸಿಬಿಲಿಟೀಸ್. ಅದು ಒಂದು ಸಮುದ್ರ, ಅಲ್ಲಿ ಹೋಗಿ ನೀವು ಮಿನಿಮಮ್ ಮಾಡಬೇಕಂದ್ರೆ 35-40 lakhs rupees ಬೇಕು. ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ಗೆ ಹೆಲ್ಪ್ ಆಗಲಿ. ಈಗ ನಾವು ಒಂದು 2 ಲ್ಯಾಂಗ್ವೇಜ್, ತಮಿಳ್ ತೆಲುಗು 2 ಸೇರಿ ಒಂದು 5-6 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ ಅಂತ ಅನ್ಕೊಳ್ಳಿ ಡಬ್ಬಿಂಗ್ಗೆ. ಒಂದು ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಒಂದು 15-20 ಲಕ್ಷ ಅಚೀವ್ ಮಾಡಿದ್ರೆ ಇಟ್ಸ್ ಎ ಗ್ರೇಟ್ ಥಿಂಗ್ ಅಷ್ಟೇ. ಅದು ಇಲ್ಲಿ ಏನಾದ್ರು ಸ್ವಲ್ಪ ಏನಾದ್ರು ಮೈನಸ್ ಆದರೆ ಅಲ್ಲಿ ಒಂದು ಪ್ಲಸ್ ಆಗ್ಬೋದು. ಆ ಥರ ನಾನೇ ಐಡಿಯಾ ಮಾಡಿ ತುಂಬ ಬಡ್ಜೆಟಲ್ಲಿ, ಒಂದು ಮಿನಿಮಮ್ ಬಡ್ಜೆಟಲ್ಲಿ ಡಬ್ಬಿಂಗ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನು ಔಟು ತೊಗೊಂಡಿಲ್ಲ ನಾವು. ಆ್ಯಕ್ಚುಲಿ ನಾವು ಒರಿಜಿನಲ್ ಏನು ಅಂದ್ಕೊಂಡಿದ್ದೀವಿ ಅಂದರೆ ಆಲ್ ದ 3 ಲ್ಯಾಂಗ್ವೇಜಸ್ ನಾವು ಒಂದೇ ಸರಿ ಟ್ರೈಲರ್ ಲಾಂಚ್ ಮಾಡೋಣ ಅಂತಲೇ ಹೇಳಿದ್ದು. ಬಟ್ ಅವರು ಟೈಮ್ ಬಂದು ಟಕ್ಕಂತ ಆಲ್ರೆಡಿ ಟ್ರೈಲರ್ ಲಾಂಚ್ ಇದು ಮಾಡಿಕೊಂಡು, ಇಲ್ಲಿ ಪ್ರಾಬ್ಲಮ್ ಏನಂದರೆ ಒಂದು ಬಡ್ಜೆಟ್ ಇದ್ದು ನಾವು ಡಬ್ಬಿಂಗ್ ಮಾಡುವಾಗ ದುಡ್ಡು ಟಪ್ ಅಂತ ಮಾಡಿಬಿಡ್ತಾರೆ. ಬಡ್ಜೆಟ್ ಇಲ್ಲದೆ ಮಾಡುವಾಗ ಅವ್ರ ಹತ್ರ ಆ ಗ್ಯಾಪಲ್ಲಿ ನೋಡಿ ಮಾಡ್ತಾರೆ. ಅದು ಆ ಟೈಮ್ ಲಿಮಿಟೇಷನ್ ಅಷ್ಟೇ. ಬಿಟ್ಟರೆ ಇಟ್ಸ್ ಎ ವೆರಿ ಡೀಸೆಂಟ್ ಫಿಲ್ಮ್. ಐ ವಿಲ್ ನಾಟ್ ಸೇ ಇಟ್ಸ್ ಎ ವೆರಿ ಗ್ರೇಟ್ ಫಿಲ್ಮ್. ಸಖತ್ತಾಗಿದೆ ಹಂಗಲ್ಲ ನಾನು ಹೇಳಲ್ಲ. 100% ಎಂಗೇಜ್ ಮಾಡುತ್ತೆ ಸಿನಿಮಾ. ನೀವು ಥಿಯೇಟ್ರಲ್ಲೇ ಇರುವ ಆ 2 hours, ನಾನು ಬೇರೆ ಡೇ ಬಿಫೋರ್ ಎಸ್ಟೇಟ್ QC ಚೆಕ್ ಮಾಡಿದೆ ತಮಿಳ್ದು ಮತ್ತು ತೆಲುಗುದು. ಸೊ ನಾನು ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು. ತಮಿಳು ನೋಡುವಾಗ ಒಂದೇ ಸ್ಟ್ರೆಚಲ್ಲಿ ಎಕ್ಸೆಪ್ಟ್ 4th reel, 5th reel ಬಂದು 1 minute 56 ಇದಲ್ವಾ. ಸೊ 4th reel ತನಕ ನಾನು ಕಂಪ್ಲೀಟ್ಲಿ ಒಂದೇ ಸ್ಟ್ರೆಚಲ್ಲಿ ನೋಡಿದೆ. ತುಂಬ ಎಂಗೇಜಿಂಗ್ ಆಗಿರುತ್ತೆ. ಸೊ ಒನ್ಸ್ ಅಗೈನ್ ಲೆಟ್ ಮಿ ವಿಶ್ ಫಾರ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್. ಇದೀಗ ಟ್ರೈಲರಲ್ಲಿ CCTV ಫುಟೇಜ್ ನೋಡಿ ಓಡ್ರು ಅಂತ ಹೇಳಿದವ್ರನ್ನ ಕರೆಯುವಂತಹ ಸಮಯ. ನಮ್ಮ ಸಿನಿಮಾದಲ್ಲಿರುವಂತಹ ವೆರಿ ಟ್ಯಾಲೆಂಟೆಡ್ ಕಲಾವಿದರು ಯಶ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ವರ್ಧನ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು. ಚೇತನ್ ದುರ್ಗಾ ಅವರು ಕೂಡ ದಯವಿಟ್ಟು ನಮ್ಮನ್ನ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಹಾಕಿ ವೆಲ್ಕಮ್ ಮೂವರಿಗೂ ಕೂಡ. ಯಶ್ ಶೆಟ್ಟಿ ಅವರೇ, ನಿಮ್ಮಿಂದಲೇ ಮತ್ತೆ ಪ್ರಾರಂಭ ಮಾಡೋಣ. ರೂಮ್ ಬಾಯ್ ವಿಲನ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಈ ಜರ್ನಿಯ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ರೂಮ್ ಬಾಯ್ ನಾವೆಲ್ಲ ಆ್ಯಕ್ಟಿಂಗ್ ಮಾಡಿದ್ದು ಲಿಖಿತ್ ಸೂರ್ಯಕ್ಕೋಸ್ಕರ, ನಮ್ಮ ಆತ್ಮೀಯ ಗೆಳೆಯರು. ಒಬ್ಬ ಆ್ಯಕ್ಟರ್ಗೆ ಒಬ್ಬ ಡೈರೆಕ್ಟರ್ ಸಿಗಬೇಕಂತೆ. ಯಾಕಂದರೆ ನವಜೋತ್ ಸಿದ್ದಿಕಿಗೆ ಅನುರಾಗ್ ಕಶ್ಯಪ್ ಸಿಕ್ಕಿದಾಗ ಅವನು ಎಲ್ಲಿಗೂ ಹೋಗ್ಬಿಟ್ಟ ಆ ಥರ. ಯಾಕಂದರೆ ಆ ಥರ ಒಬ್ಬ ಆ್ಯಕ್ಟರ್ನ ಎಷ್ಟು ಶಕ್ತಿ ಇದೆ ಅದನ್ನೆಲ್ಲ ತೋರ್ಪಡಿಸೋಕ್ಕೆ ನಿಜವಾಗ್ಲೂ ಲಿಖಿತ್ ಸೂರ್ಯಗೆ ಈ ಮೂವಿ ತುಂಬ ಒಳ್ಳೆ ಆಪ್ಷನ್. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಈ ಮೂವಿನ ಆದಷ್ಟು ನಮ್ಮ ಕನ್ನಡ ಡೈರೆಕ್ಟರ್ಸು, ಟೆಕ್ನಿಷಿಯನ್ಸ್ ಈ ಮೂವಿ ನೋಡಬೇಕು. ನೋಡಿದ್ರೆ ನಿಮ್ಮ ಶಕ್ತಿನಂತ ಅವ್ರಿಗೆ ಗೊತ್ತಾಗುತ್ತೆ. ಇನ್ನೊಂದು ಏನಂತಂದರೆ, ಈ ಮೂವಿ 60% ಕಂಪ್ಲೀಟ್ಲಿ ರವಿ ಅವರು ಡೈರೆಕ್ಷನ್ ಮಾಡಿದ ಯಾವ ಥರ ಇದೆ ಅಂದರೆ ಎಕ್ಸ್ಪೆರಿಮೆಂಟ್. ಇನ್ನು 40% ಕಂಪ್ಲೀಟ್ ಆಗಿ ಕತೆ, ದ ಜಿಸ್ಟ್ ಏನಿದೆ ಅದನ್ನ ಇಟ್ಕೊಂಡು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಕಷ್ಟಪಟ್ಟಿದ್ದೀವಿ. ಯಾಕಂದರೆ ಲಾಂಗ್ ಶಾರ್ಟು ಕ್ಲೋಸಪ್ ಎಲ್ಲ ಇದ್ರೆ ನಾವು ಈಸಿಯಾಗಿ ಮಾಡ್ಬೋದು, ಕಟ್ ಶಾರ್ಟ್ ಆಗುತ್ತೆ. ಇದು ಹಾಗಲ್ಲ. ಯಾವುದೋ ಒಂದು ಕಡೆ CCTV ಅಲ್ಲಿದೆಯಲ್ಲ ಅದಿಷ್ಟು ಕವರ್ ಮಾಡುತ್ತೆ. ಒಂದೇ ಶಾರ್ಟಲ್ಲಿ ನಾವು ಮಾಡಬೇಕಿತ್ತು. ಒಂದು ಶಾರ್ಟಲ್ಲಿ ಯಾವುದೋ ಒಂದು ಚಿಕ್ಕ ಮಿಸ್ಟೇಕ್ ಮಾಡಿದ್ರು, 2.5 ನಿಮಿಷ ಶಾರ್ಟ್ ಮಾಡ್ತಿದ್ರು, ಒಂದು ಚಿಕ್ಕ ಮಿಸ್ಟೇಕ್ ಆದರೆ ರೀಶಾರ್ಟ್ ಆಗ್ತಿತ್ತು. ಸಿಕ್ಕಾಪಟ್ಟೆ ಬೆವರಿಸ್ಬಿಟ್ಟಿದ್ದಾರೆ ನಮ್ಮದು. ಬಟ್ ತುಂಬ ಚೆನ್ನಾಗಿತ್ತು. ಸೊ ಒಳ್ಳೆದಾಗಲಿ ಲಿಖಿತ್ ಸೂರ್ಯ ಅವರೇ, ಹಾಗೆ ರವಿ ಸರ್. ಆ್ಯಂಡ್ ಸರ್, ನೀವು ಚಿಕ್ಕವ್ರು ಯಾರಂತಿಲ್ಲ, ಎಲ್ಲ ಮೂವಿಗೂ ಸಪೋರ್ಟ್ ಮಾಡ್ತೀರಾ. ಯಾರೇ ಬಂದ್ರು ನಿಮ್ಮ ಈ ಪ್ರೀತಿ ಹಿಂಗೆ ಇರಲಿ ಎಲ್ಲ ಹೊಸ ಹುಡುಗರ ಮೇಲೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಯಶ್ ಶೆಟ್ಟಿ ಅವರೇ. ವರ್ಧನ್ ಅವರೇ, ಪಾರ್ಟಿ ತುಂಬಾ ಎಲ್ಲರೂ ಮಾಡ್ತಾ ಇದ್ರಿ ಅಂತ ಗೊತ್ತಾಯ್ತು. ನಿಮ್ಮ ಪಾತ್ರದ ಬಗ್ಗೆ ಮೊದಲಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ ಪಾರ್ಟಿಯಲ್ಲಿ ಇವರಿಗೆಲ್ಲ ಹುಡುಗರು ಕೊಟ್ಬಿಟ್ಟು ನನ್ಗೆ ಹುಡುಗರು ಕೊಟ್ಟಿದ್ದಾರೆ. ಅದೇ ಟ್ವಿಸ್ಟ್, ಅದನ್ನೇ ಹೇಳ್ಬಿಟ್ಟ. ಮೊದಲಿಗೆ ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ, ನಮ್ಮ ಸಿನಿಮಾದ ಪ್ರೆಸ್ ಮೀಟಿಗೆ. ಅಗೇನ್ ಈ ಸಿನಿಮಾ ಮೇನ್ ಆ್ಯಕ್ಟ್ ಮಾಡೋಕ್ಕೆ ಲಿಖಿತೇ ಕಾರಣ ನನಗೂ. ಆ್ಯಕ್ಚುಲಿ ನಾನು ಲಿಖಿತ್ ಹೀರೋ ಮಾಡ್ತಿದ್ದೀನಿ ಮಗ, ಈ ಥರದೊಂದು ರೋಲ್ ಇದೆ, ನೀನು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದಾಗ ನಾನು ಫಸ್ಟ್ ರವಿ ಸರ್ನ ಭೇಟಿಯಾಗಿ
ರವಿ ಸರ್ ಆ್ಯಕ್ಚುಲಿ ಕ್ಯಾರೆಕ್ಟರ್ ಹೇಳಿದ್ರು, ಕ್ಯಾರೆಕ್ಟರ್ ಚೆನ್ನಾಗಿದೆ ಸರ್. ನಂಗೆ ಆ್ಯಕ್ಚುಲಿ ಬಿಗಿನಿಂಗ್ ಗೊತ್ತಿರಲಿಲ್ಲ ಇದು CCTV ಫುಟೇಜಲ್ಲಿ ಪ್ಲ್ಯಾನ್ ಮಾಡ್ತೀರಂತ ಗೊತ್ತಿರಲಿಲ್ಲ. ಎಲ್ಲ ಚೆನ್ನಾಗಿದೆ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಸೆಟ್ಟಿಗೆ ಮೇಲೆ ಗೊತ್ತಾ ಇಲ್ಲ ಸರ್ CCTV ಮೋಸ್ಟ್ಲಿ ಬಜೆಟ್ ಉಳ್ಸೋಕ್ಕೆ ನಾವು ಪ್ಲ್ಯಾನ್ ಮಾಡಿಬಿಟ್ರೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಆ್ಯಕ್ಚುಲಿ ಹಂಗಿರಲಿಲ್ಲ, ಕಥೆನೇ ಹೆಂಗೆ ಮಾಡ್ಕೊಂಡಿದ್ರು. ಅದೇ ಯಶೋರ್ ಹೇಳ್ದಂಗೆ ಒಂದು ಮೂಲೆಯಲ್ಲಿ ಕ್ಯಾಮ್ರಾ ಇಟ್ಟು ಆ್ಯಕ್ಷನ್ ಅಂದರೆ ಡೈರೆಕ್ಟರ್ ಇರ್ತಿರಲಿಲ್ಲ, ಯಾರೂ ಇರ್ತಾ ಇರಲಿಲ್ಲ, ಎಲ್ಲ ಆಚೆ ಹೋಗ್ಬಿಡೋರು. ನಮಗೇನು ಅನ್ಸುತ್ತೋ ಅದು ನಾವು ಆ್ಯಕ್ಟ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ. ಸೊ ಆ ಥರ ಮಾಡ್ಕೊಂಡು ಆ್ಯಕ್ಟ್ ಮಾಡಿದ ಪಿಕ್ಚರು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಕ್ಚುಲಿ ನಾನು ನೋಡಿದ್ದೀನಿ ಸಿನಿಮಾ, ತುಂಬ ಚೆನ್ನಾಗಿ ಬಂದಿದೆ. ರವಿ ಸರ್ಗೆ ಹಾಗೆ ಲಿಖಿತ್ಗೆ ಇಬ್ಬರಿಗೂ ತುಂಬ ಒಳ್ಳೇದಾಗಬೇಕು. ಮೋಸ್ಟ್ಲಿ ಇಬ್ಬರಿಗೂ ನಾವು ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟಿರೋದು ನಾನೇ ಅನಿಸುತ್ತೆ. ಮಾಡಿರಿ, ರಿಲೀಸ್ ಮಾಡಿರಿ, ಯಾಕೆ ಲೇಟ್ ಮಾಡ್ತಿದ್ದೀರಾ, ಯಾಕೆ ಹಿಂಗೆ ಮಾಡ್ತಿದ್ದೀರಾ, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಯಾಕೆ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ನಾವೆಲ್ಲ ಅಂತ ಯಾವಾಗಲೂ ತಲೆ ತಿಂತಾ ಇರ್ತಿದೆ. ಲಿಖಿತ್ ಅಂತೂ ಮೋಸ್ಟ್ಲಿ ನಾನು ಫೋನ್ ತೆಗೆದ್ರೆ ಬಿಟ್ಬಿಟ್ಟಿದ್ದ, ಫೋನೇ ರಿಸೀವ್ ಮಾಡ್ತಿರ್ಲಿಲ್ಲ. ಅದ್ರ 1 ವರ್ಷ ಆಯ್ತು ಅಂತ ನಿನ್ನೆನೇ ಫೋನ್ ಮಾಡಿದ್ದೆ. ಆ್ಯಕ್ಚುಲಿ ಫೋನ್ ಐತೆ ಟಾರ್ಚರ್ ಕೊಡ್ತಾನೆ, ರಿಲೀಸ್ ಮಾಡೋಣ ಅಂತ ಹೇಳ್ತಾರೆ ಅಂತೇಳಿ. ಸೊ ಹಂಗಾಗಿ ಭಾಳ ನಂಗೆ ಸಿನಿಮಾ ಮೇಲೆ ಭಾಳ ನಂಬಿಕೆ ಇದೆ. ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ನನ್ನ ನಂಬಿಕೆ ಇದೆ. ಭಾಳ ಇಷ್ಟಪಟ್ಟು ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ನಿರ್ದೇಶಕರಿಗೆ ತುಂಬ ಒಳ್ಳೇದಾಗಬೇಕು ಸರ್. ನಮ್ಮ ನಿರ್ದೇಶಕ ಇಂಜಿನಿಯರ್. ಆ್ಯಕ್ಚುಲಿ ಬೇರೆ ಕೆಲಸ ಮಾಡಿದ್ರೆ 1 ಲಕ್ಷ ಸಂಬಳ ಬಂದ್ಬಿಡುತ್ತೆ. ಆ್ಯಕ್ಚುಲಿ ಅವರು ಈ ಸಿನಿಮಾಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಎಲ್ಲರೂ ಡೋಂಟ್ ವರಿ ಸರ್, ತುಂಬ ಒಳ್ಳೇದಾಗುತ್ತೆ ಈ ಸಿನಿಮಾಯಿಂದ, ಇಬ್ಬರಿಗೂ ತುಂಬ ಒಳ್ಳೇದಾಗುತ್ತೆ. ಹಾಗೆ ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗೆ ನಿಮ್ಗೆ ತುಂಬ ಸಪೋರ್ಟ್ ಇದೆ. ಆ್ಯಂಡ್ ಆಮೇಲೆ ದಯಾಳ್ ಸರ್ ಈ ಸಿನಿಮಾ ನೋಡಿದ್ರು ಅಂತೇಳಿ ನಂಗೆ ರವಿ ಸರ್ ಫೋನ್ ಮಾಡಿ ಹೇಳಿದ್ರು. ಆ್ಯಕ್ಚುಲಿ ಸರ್ ನಾನು ತುಂಬ ತಲೆ ತಿಂತಿದ್ದೆ ಅವರಿಗೆ, ಹಂಗಾಗಿ ಸರ್ ದಯಾಳ್ ಸರ್ ನೋಡಿದ್ರು ಸರ್ ಸಿನಿಮಾನ ಇವತ್ತು ಏನು ಅಪ್ಡೇಟ್ ಫೋನ್ ಮಾಡೋರು ಇಮಿಡಿಯೇಟು. ದಯಾಳ್ ನಾನು ಅವಾಗ ಹೇಳಿದ್ದೆ ಸರ್, ಆ್ಯಕ್ಚುಲಿ ದಯಾಳ್ ಸಿನಿಮಾ ನಾನು ನೋಡಿದ್ರೆ ಅಂದರೆ ನಾವು ಅರ್ಧ ಗೆದ್ದಂಗೆ ಅಂತೇಳಿ. ಯಾಕಂದರೆ ನೀವು ಮಾಡೋ ಸಿನಿಮಾಗಳು ನಿಮ್ಮ ಯೋಚನಾ ಸಿನಿಮಾಗಳ ನಿಮ್ಮ ಸಿನಿಮಾಗಳೆಲ್ಲ ನಾನು ನೋಡ್ಕೊ ಬಂದಿದ್ದೀನಿ. ಆ್ಯಕ್ಚುಲಿ ನೀವು ಒಪ್ಕೊಂಡ್ರಿ ಅಂತ ಹೇಳಿದ್ರೆ ಅರ್ಧ ನಾವು ಗೆದ್ದಂಗೆ ಸರ್. ಆ್ಯಕ್ಚುಲಿ ದಯಾಳ್ ಸರ್ ಸಿನಿಮಾನ ಆ ಥರ ಅಂದರೆ ಈ ಪ್ಯಾಟರ್ನ್ ಸಿನಿಮಾಗಳು ಭಾಳ ಇಷ್ಟಪಡ್ತಾರೆ. ಆಮೇಲೆ ಅವರು ಸಿನಿಮಾನ ಬೇರೆ ಥರ ರೀಚು ಮಾಡಿಸ್ತಾರೆ ಅಂತ ನಾನು ಹೇಳಿದ್ದೆ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ತಂಡದ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ. ಹಾಗೆ ಯಶ್ ಶೆಟ್ಟಿ, ವಜ್ರಾಂಗು, ಚೇತನ್ ಜೊತೆ ನಮ್ಮ ಸೀನ್ ಇಲ್ಲ. ಇನ್ನು ಬೇರೆ ಎಲ್ಲ ಅಶ್ವಿನ್ ಅವರೆಲ್ಲ ಇವತ್ತು ಆ್ಯಕ್ಚುಲಿ ಅವರು ಬೇರೆ ಶೂಟ್ ಬಿಸಿ ಅಂತ ಬಂದಿಲ್ಲ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ನೀವು ಕೊಟ್ಟಿರೋ ಟಾರ್ಚರ್ ತುಂಬ ಒಳ್ಳೆ ಟಾರ್ಚರ್, ಅದು ಕಂಟಿನ್ಯೂ ಆಗ್ತಾ ಇರಿ. ನೋ ವರೀಸ್. ಚೇತನ್ ದುರ್ಗ ಅವರೇ, ನೀವು ಒಬ್ಬ ಹ್ಯಾಕರ್ ಅನ್ನೋದು ಗೊತ್ತಾಯಿತು. ರೂಮ್ ಬಾಯಲ್ಲಿ ಏನೇನು ಹ್ಯಾಕ್ ಮಾಡಿದ್ದೀರಾ ದಯವಿಟ್ಟು ಹೇಳಿ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾನು ಮತ್ತು ರವಿ, ಲಿಖಿತ್ ಎಲ್ಲ ತುಂಬ ಓಲ್ಡ್ ಫ್ರೆಂಡ್ಸು. ಲಿಖಿತ್ ಒಂದು ಕಂಟೆಂಟ್ ಸಬ್ಜೆಕ್ಟ್ಸ್ನೇ ಯೂಶಲಿ ಟ್ರೈ ಮಾಡ್ತಿರ್ತಾನೆ ಯಾವಾಗಲೂ. ಸೂಕ್ಷ್ಮ ಅಂತ ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿದ್ರು, ಅದೊಂದಷ್ಟು ಕಡೆ ಸೆಲೆಕ್ಟ್ ಆಗಿ ಒಂದಷ್ಟು ಅವಾರ್ಡ್ಸ್ ಎಲ್ಲ ಬಂದಿತ್ತು. ಆಮೇಲೆ ಎಕ್ಸ್ಪ್ರೆಷನ್ ಅಂತ ಮಾಡಿದ. ಅಂದರೆ ಅವನ ಯೋಚನೆ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಯಾವಾಗಲೂ ಅಂತ. ಬೇರೆ ಕಮರ್ಷಿಯಲ್ ಜಾನರ್ ಬಿಟ್ಟು ಬೇರೆ ಥರದ್ದೊಂದು ವಿಶೇಷವಾದ ಜಾನರ್. ಯಾಕಂದರೆ ಎಲ್ಲೋದ್ರೂ ಕೇಳ್ತಿರ್ತಾರೆ, ಮಾಡಿದ ಥರದ್ದೇ ಸಿನಿಮಾ ಮಾಡ್ತಿರಲ್ಲ, ಬೇರೆ ಥರದ್ದು ಮಾಡಬೇಕು ಬರಬೇಕು ಅಂತ. ಸೊ ಆ ಥರ ಒಂದು ಆಲೋಚನೆ ಇದ್ದಿದ್ದರಿಂದನೇ ರವಿ ಮೈಂಡಲ್ಲಿದ್ದಂಥ ಈ ಒಂದು ಕಂಟೆಂಟ್ನ ಒಪ್ಪಿ ಅವನು ಸಪೋರ್ಟ್ ಮಾಡಿ ನಿಂತಿತ್ತು. ಮತ್ತು ದಯಾಳ್ ಸರ್ ಆಗಲಿ ಮತ್ತು ವಿಜಯ್ ಸರ್ ಆಗಲಿ, ಹೊಸಬರಾಗಲಿ ಯಾರೇ ಆಗಲಿ, ಈ ಥರದೊಂದು ಏನೋ ಒಂದು ಒಳ್ಳೆ ಕಂಟೆಂಟ್ ಅಂದರೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡ್ತಾರೆ. ಸೊ ಫಸ್ಟ್ ಆ್ಯಕ್ಚುಲಿ ನನಗೆ ಒಂದು ಫಿಲಮಲ್ಲಿ ಅವಕಾಶ ಕೊಟ್ಟಿದ್ದೆ ಲಿಖಿತ್ತು. ನನಗಾಗಲಿ ರವಿಗೂ ಅನಿಸುತ್ತೆ ಆಲ್ಮೋಸ್ಟು. ಒಂದು ಲೈಫ್ ಸೂಪರ್ ಅಂತ ಸಿನಿಮಾ ಆಗ್ತಾಯಿತ್ತು. ಆ ಸಿನಿಮಾದಲ್ಲಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ರವಿ ಎಲ್ಲ ಜೊತೆಲಿ ವರ್ಕ್ ಮಾಡಿದ್ವಿ. ಅವಾಗಿಂದ ಜರ್ನಿ ಸ್ಟಾರ್ಟ್ ಆಯಿತು. ಮತ್ತು ಈ ಒಂದು ಕಂಟೆಂಟು ತುಂಬ ವಿಭಿನ್ನವಾಗಿದೆ. ಅಂದರೆ ಈಗ ನಾವು ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ತಮಿಳಲ್ಲಾಗಲಿ ಮತ್ತು ಹಿಂದಿಲಾಗಲಿ ಈ ಥರದೊಂದು ಕಂಟೆಂಟ್ಸ್ ನಾವು ನೋಡಿರ್ತೀವಿ. ಬಟ್ ಇಲ್ಲಿ ಹೊಸದಾಗಿ ಟ್ರೈ ಮಾಡಿದ್ದಾರೆ. ಸೊ ಹಾಗಾಗಿ ನೋಡ್ಬೇಕಾದ್ರೆ ನಿಮಗೆ ವಿಶೇಷವಾಗಿ ಅನಿಸುತ್ತೆ, ವಿಶಿಷ್ಟವಾಗಿ ಅನಿಸುತ್ತೆ. ಖಂಡಿತ ಚೆನ್ನಾಗಿದೆ. ನನ್ನ ಪಾತ್ರ ಇದರಲ್ಲಿ ಒಂದು ಹ್ಯಾಕರ್ ಪಾತ್ರ. ಅಶ್ವಿನ್ ಹಾಸನ್ ಅವ್ರ ಜೊತೆ ಕಾಂಬಿನೇಷನ್ ಇರುತ್ತೆ. ಇವನ್ನೆಲ್ಲ ಹಿಡ್ದಾಕದ್ ನಾವೇನೆ, ಯಾರು ಏನೇನು ಮಾಡಿರ್ತಾರೆ ಅಂತ ಎಲ್ಲ ಹಿಡ್ದಾಕದ್ ನಾವೇನೆ. ಸೊ ಪಾತ್ರ ತುಂಬಾ ಚೆನ್ನಾಗಿದೆ. ನಾನು ಮಾಡಲೇಬೇಕು ಅಂತ, ಅಂದ್ರೆ ಫ್ರೆಂಡ್ ಆಗಿ ಅವರ ಸಿನಿಮಾದಲ್ಲಿ ನಾನು ಭಾಗವಾಗಿರ್ಬೇಕು ಅಂತ ತುಂಬಾ ಪ್ರೀತಿಯಿಂದ ಮಾಡಿದ್ರು. ತುಂಬಾ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನಿಲ್ಲ, ಎಲ್ಲರೂ ಪಾತ್ರನ ಬಿಟ್ಕೊಡ್ತಾ ಇದೀವಿ. ಇವ್ರು ನಾವು ಒಳ್ಳೆ ತೆಗ್ಲಾಕ್ ನೀವು ಹ್ಯಾಕರು ಕತೆ ಇಲ್ಲ ಹೇಳ್ಬಿಟ್ಟಿವಿ ಅನ್ಕೊಂಡ್ಬಿಡಿ. ಇದನ್ನ ಬಿಟ್ಟು ಬೇರೆ ಆಕ್ಚುಲಿ ಕತೆ ಇದೆ, ಅದೇ ಮಜಾ ಈ ಸಿನಿಮಾದಲ್ಲಿ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಆ ಮಜಾ ಸೆಪ್ಟೆಂಬರ್ 12ಕ್ಕೆ ಖಂಡಿತ ತೆರೆಮರೆ ಸಿಗುತ್ತೆ. ಇದೀಗ ನಮ್ಮ ರೂಮ್ ಬಾಯ್ನ ಕ್ರಿಯೇಟಿವ್ ಹೆಡ್ ಅನ್ನು ಕರೆಯುವಂತಹ ಸಮಯ. ವಿಜಯ್ ಭರಮಸಾಗರ್, ದಯವಿಟ್ಟು ಸರ್ ವೇದಿಕೆಗೆ ನೀವು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಎಡಿಟರ್ ಕಿರಣ್ ಕುಮಾರ್ ಅವರು ಕೂಡ ನಮ್ಮನ್ನು ದಯವಿಟ್ಟು ಜಾಯಿನ್ ಆಗಬೇಕು. ಸಂಕಲನಕಾರರು ಕಿರಣ್ ಕುಮಾರ್ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ವಿ. ಎಲ್ರಿಗೂ ನಮಸ್ಕಾರ. ಬಹುಶಃ ಎಲ್ಲ ಹಾಸ್ಪಿಟಲ್ ನಾನು ಅಲ್ಲಿ ಕೋರ್ತಾ ಇದ್ದೆ. ಇವತ್ತು ನಾವು ಬರಲ್ಲ ಅಂದರೆ ಇವ್ರು ಬಿಡಲಿಲ್ಲ. ಅದು ನಮ್ಮ ಸಿನಿಮಾ, ಮಾತಾಡಲೇಬೇಕು. ಸಿನಿಮಾ ಅಂದರೆ ಗ್ರಾಮರು ಮತ್ತು ಗ್ಲಾಮರ್, ಇದನ್ನು ಎಲ್ಲರೂ ಕೂಡ ನಂಬಿರೋರು. ಆದರೆ ಇಲ್ಲಿ ಗ್ರಾಮರು ಇದೆ, ಗ್ಲಾಮರ್ ಇದೆ, ಅದರ ಆಚೆ ಇನ್ನೊಂದಿದೆ. ಅದೇ ಸೆಪ್ಟೆಂಬರ್ 12 ಗೊತ್ತಾಗೋದು.
ಯೂಶಲಿ ನಾವೆಲ್ಲ CCTV ಕ್ಯಾಮ್ರಾಗಳು ನೋಡ್ತೀವಿ. CCTV ಕ್ಯಾಮ್ರಾ ನೋಡಿ ಒಂದಿಷ್ಟು ಕಳ್ಳರನ್ನು ಕೊಲೆಗಾರನೋ ಎಲ್ಲನೂ ಹಿಡಿತಾರೆ. ಸೊ ಇಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಇಡೀ ಹೋಲ್ ಸಿನಿಮಾದ ಕಾನ್ಸೆಪ್ಟು. ಸೊ ಲಿಖಿತ್ ಸೂರ್ಯ ಹೇಳ್ಬೇಕಂದ್ರೆ, ಲಿಖಿತ್ ಸೂರ್ಯ ಹೀರೋ ಅನ್ನೋಕ್ಕಿಂತ ಹೆಚ್ಚಾಗಿ ನನ್ನ ಬ್ರದರು. ಸುಮಾರು ಒಂದು 15-18 ವರ್ಷದ ಹಿಂದಕ್ಕೆ ಹೋಗ್ತೀನಿ, 2 ನಿಮಿಷ ಟೈಮ್ ತೊಗೊಳ್ತೀನಿ. ಒಂದು ಕಂಟಿನ್ಯೂಸ್ ಸ್ಟುಡಿಯೋದಲ್ಲಿ ಪ್ರೆಸ್ ಮೀಟ್ ನಡೀತಿರುತ್ತೆ, ನಾನು ಅಲ್ಲಿ ಪ್ರೆಸ್ ಮೀಟಿಗೆ ಹೋಗಿರ್ತೀನಿ. ನಂದು ಒಂದು ಬೈಕ್ ಇರುತ್ತೆ, ಅಲ್ಲಿ ಬೈಕ್ ಹತ್ರ ಬಂದು ನಿಂತಿರ್ತಾರೆ. ಅಲ್ಲಿ ಬಂದು ಸರ್ ನೀವು ಮೀಡಿಯಾದವರ ಅಂತ. ಹೌದು. ನೀನು ಸರ್ ಹಿಂಗೆ ನಾನು ಸಿನಿಮಾ ಮಾಡಬೇಕು ಅಂತ. ಏನು ಓದಿದ್ಯಾ ಅಂತ ಹೇಳ್ತೀನಿ. ಹಿಂಗೆಲ್ಲ ಓದಿದ್ದೀನಿ ಸರ್. ಓದಿದ್ಮೇಲೆ ಸಿನಿಮಾ ಯಾಕೆ, ಸಿನಿಮಾ ಬೇಡ, ಹೋಗು, ಬೇರೆ ಏನಾದ್ರು ಮಾಡ್ಕೊಂಡು ಹೋಗು ಅಂತ. ಸರ್ ನಿಮ್ಮ ನಂಬರ್ ಕೊಡಿ, ನಂಬರ್ ಇಸ್ಕೊಳ್ತಾರೆ. ನಂಬರ್ ಇಸ್ಕೊಂಡು ಹೋಗ್ತಾರೆ ಅಲ್ಲಿಂದ. ಮತ್ತೆ ಆ ನಂಬರ್ ಅವಾಗ ಕಾಲ್ ಮಾಡ್ತಾ ಇರ್ತಾರೆ. ಈ ಪದೇ ಫೋನ್ ಮಾಡ್ತಾ ಇರ್ತಾರೆ, ಸರ್ ಒಂದು ಚಾನ್ಸು ಅಂತ. ಸೊ ನನಗೆ ಗೊತ್ತಿರೋ ಒಂದಿಷ್ಟು ಡೈರೆಕ್ಟ್ರು ಪ್ರೊಡ್ಯೂಸರ್ಸ್ಗೆ ಮೀಟ್ ಮಾಡ್ತೀನಿ. ಸೊ ಅಲ್ಲಿಂದ ಒಂದು ಸಿನಿಮಾ ಕಲಿತಾ ಹೋಗ್ತಾರೆ. ಅದಾದಮೇಲೆ 1 ವರ್ಷ ಅವರು ಎಸ್ಕೇಪ್ ಆಗ್ತಾರೆ, ಎಲ್ಲಿ ಹೋಗ್ತಾರೆ ಗೊತ್ತಾಗಲ್ಲ. ಆಮೇಲೆ ಒನ್ಸ್ ಅಗೇನ್ ಒಂದು ಪ್ರೆಸ್ ಮೀಟಲ್ಲಿ ಸಿಗ್ತಾರೆ, ಹೀರೋ ಆಗಿ ಅವ್ರು ಬರ್ತಾರೆ. ಅದೇ ಲೈಫ್ ಸೂಪರು. ಸೊ ಆ ಲೈಫ್ ಸೂಪರ್ ಇವತ್ತು ಅವ್ರ ಲೈಫ್ನ ಇಲ್ಲಿ ತಂದು ನಿಲ್ಲಿಸಿದೆ. ಸೊ ಒಬ್ಬ ಪ್ರೊಡ್ಯೂಸರ್ನಾಗಿ ಮಾಡಿದೆ ಅಂತಂದ್ರೆ ನಿಜಕ್ಕೂ ಅದು ಗಟ್ಟಿ ಧೈರ್ಯ ಬೇಕು. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ನೋಡೋ ಯಾವತ್ತು ನಮಗೆ ನಾವು ಹಾರ ಹಾಕೋಬೇಕು, ಆಮೇಲೆ 4 ಜನ ಬಂದು ಹಾರ ಹಾಕ್ತಾರೆ. ಫಸ್ಟ್ ನೀನು ಏನು ಮಾಡ್ಬೇಕಂತಿದೆ ನೀನು ಮಾಡುವ. ಸೊ ಒಂದು ಟೀಮ್ ಕಟ್ಕೊಂಡು ಏನು ಮಾಡಬೇಡ, ಆಯಿತು ಶುರು ಮಾಡೋ ಅಂದಾಗ ಐ ಕ್ಯಾನ್ ಅಂತೇಳಿ ಶುರು ಮಾಡಿದ್ರು. ಐ ಕ್ಯಾನ್ ಪ್ರೊಡಕ್ಷನಲ್ಲಿ ಈ ಫಸ್ಟ್ ಸಿನಿಮಾ ಆಯಿತು. ಸೊ ಒಂದು ಒಳ್ಳೆ ಟೀಮ್ ಬೇಕಿತ್ತು. ಒಳ್ಳೆ ಟೀಮ್ಗೆ ಯಶ್ ಶೆಟ್ಟಿ ಆಗಿರ್ಬೋದು, ನಮ್ಮ ವರ್ಧನ್ನು, ರಘು ಶಿವಮೊಗ್ಗ, ಆಮೇಲೆ ವಜ್ರಾಂಗ್ ಶೆಟ್ಟಿ, ನಮ್ಮ ಚೇತನ್ನು, ಎಲ್ಲ ಒಂದಿಷ್ಟು ಸ್ನೇಹಿತರೆಲ್ಲ ಕೈ ಜೋಡಿಸಿದ್ರು. ಸೊ ನಂದೇನು ಇದು ಕೆಲಸ ಇಲ್ಲ ಆ್ಯಕ್ಚುಲಿ, ನಾನು ಇವ್ರ ಜೊತೆಗೆ ಇದ್ದೀನಿ ಅಷ್ಟೇ. ಯಾವ ಕ್ರಿಯೇಟಿವ್ ಇಲ್ಲ, ಎಲ್ಲ ಅವರ ಕ್ರಿಯೇಟಿವ್ನಲ್ಲಿ ಸಿನಿಮಾ ಆಗಿತ್ತು. ಇನ್ನು ರವಿ ಬಗ್ಗೆ ಹೇಳ್ಬೇಕಂದ್ರೆ, ರವಿ ಅಣ್ಣ ಅವರು US ಅಲ್ಲಿದ್ದಾರೆ, ಅವರು ಇಂಜಿನಿಯರು. ನಿಂಗೆ ಸಿನಿಮಾ ಬೇಕಾ ಅಂತ ಅವರು ನನಗೆ ಕೇಳಿದ್ದೆ. ಬೇಡ ಗುರು, ಯಾಕಂದ್ರೆ ನಾವು ದಿನ ಪ್ರೆಸ್ ಮೀಟ್ ನೋಡ್ತೀವಿ, ಎಲ್ಲ ಅವರ ನೋವುಗಳನ್ನ ಹೇಳ್ಕೊಳಕ್ಕೆ ಬರ್ತಾರೆ, ನೀವ್ಯಾಕೆ ನೋವುಗಳನ್ನ ಹೇಳ್ಕೊಂಡು ಬರಬೇಕು, ಭಾಳ ಕಷ್ಟ ಇದು ಅಂತಂದರೆ. ಬಟ್ ಒಂದು ಪ್ಯಾಷನ್ ಅನ್ನೋದಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ ಆಗುತ್ತೆ. ರವಿಗೆ ಮತ್ತು ಲಿಖಿತ್ಗೆ ಮತ್ತು ಓಲ್ಡ್ ಟೀಮ್ಗೆ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ. ಆಮೇಲೆ ಹೆಚ್ಚಾಗಿ ಈ ಎಡಿಟರ್ ಈ ಸಿನಿಮಾದ ಕಿರಣ್, ಈ ಥರದ ಸಿನಿಮಾ ಎಡಿಟ್ ಮಾಡೋದು ಒಂದು ಚಾಲೆಂಜ್. ಯಾಕಂದರೆ ಇಡೀ ಸಿನಿಮಾ CC ಕ್ಯಾಮ್ರಾದಲ್ಲಿ ನಡೆಯುವಂಥದ್ದು. ಹಾಗಾಗಿ ಒಂದು ವಿಶೇಷ ಏನಂದರೆ, ಒಂದು ಈ ಸಿನಿಮಾನ ಪ್ರಯೋಗಾತ್ಮಕ ಸಿನಿಮಾ ಅಂತ ನಾನು ಕರಿಬೋದು. ಯಾಕಂದರೆ ಬಜೆಟ್ಟು ಅಥವಾ ಇನ್ನೇನೋ ಮೇಕಿಂಗು ಅದನ್ನೆಲ್ಲ ಹೊರತುಪಡಿಸಿದರೆ ಇಟ್ಸ್ ಎ ಗುಡ್ ಅಟೆಂಪ್ಟ್ ಮೂವಿ ಅಂತ ನಾನು ಹೇಳ್ಬೋದು. ಯಾರಿಗೆ ರುಚಿಸುತ್ತೆ ಯಾರಿಗೆ ರುಚಿಸಲ್ಲ ಅದು ಸಿನಿಮಾ ಬಂದಾಗ ಗೊತ್ತಾಗುತ್ತೆ. ಆದರೆ ಒಂದು ಒಳ್ಳೆ ಪ್ರಯತ್ನದ ಸಿನಿಮಾ ಅಂತ ಹೇಳ್ಬೋದು. ನನಗೆ ಅನಿಸ್ದಂಗೆ ರೂಮ್ ಬಾಯ್ ಪ್ರತಿಯೊಬ್ಬ ಹೋಟೆಲ್ ರೂಮ್ ಬಾಯ್ಗಳು ಕೂಡ ನೋಡೋಂಥ ಸಿನಿಮಾ. ಯಾಕಂದರೆ ಅವರ ಜೀವನದ ಕಥೆಗಳಲ್ಲಿ ಒಂದು ಆಗಿರಬಹುದೇನೋ ಗೊತ್ತಿಲ್ಲ, ಅಂಥದ್ದು ಒಂದು ಘಟನೆ ಈ ಸಿನಿಮಾದಲ್ಲಿದೆ. ಅದೇ ರೂಮ್ ಬಾಯ್ ವಿಶೇಷ. ನೀವಿಷ್ಟು ಹೇಳಿದ್ಮೇಲೆ ಖಂಡಿತ ರೂಮ್ ಬಾಯ್ ಚೆನ್ನಾಗಿರುತ್ತೆ. ಅಲ್ಲ, ರೂಮ್ ಬಾಯ್ಸ್ ಅಂದರೆ ಬೇರೆ ಎಲ್ಲ ಇರುತ್ತೆ. ಆದರೆ ಒಬ್ಬ ರೂಮ್ ಬಾಯ್ ಯಾಕೆ ಅವನು ತನ್ನ ಸಮಸ್ಯೆಗಳಿಗೆ ಸಿಲುಕ್ತಾನೆ ಅನ್ನೋದು ಒಂದು ಥಾಟ್ ಇದೆ. ಎಲ್ಲರ ಜೀವನದಲ್ಲಿ ಒಂದೊಂದು ಆಸೆ ಇರುತ್ತೆ. ನನಗೊಂದು ಡ್ರೀಮ್ ಇರುತ್ತೆ, ಇವ್ರಿಗೊಂದು ಡ್ರೀಮ್ ಇರುತ್ತೆ, ಎಲ್ಲರಿಗೂ ಒಂದೊಂದು ಡ್ರೀಮ್ ಇರುತ್ತೆ. ಅದು ರೀಚ್ ಆಗಲಿಕ್ಕೆ ಆಗದೆ ಇದ್ದಾಗ ಮನುಷ್ಯ ತನ್ನ ಒಳಗಿನ ನೋವನ್ನು ಹೊರ ಹಾಕಕ್ಕಾಗ್ದೇನೆ ಅವನು ಹೇಗೆ ತನ್ನನ್ನು ತಾನು ರೂಪಿಸ್ಕೊಳ್ತಾನೆ ಅನ್ನೋದು ಒಂದು ಲೈನ್ ಅಷ್ಟೇ. ಅದು ಯಾವ ಹಂತಕ್ಕೆ ಮುಟ್ಟುತ್ತೆ, ಇಲ್ಲಿ ಕ್ರೈಮ್ ನಿಮಗೆ ಕಾಣುತ್ತೆ. ಕ್ರೈಮೇ ಮೇಜರ್ ಅಲ್ಲ, ಆದರೆ ಸಿನಿಮಾದಿಂದ ಆಚೆ ಬಂದಾಗ ಪ್ರತಿಯೊಬ್ಬ ರೂಮ್ ಬಾಯ್ ಅಂತಲ್ಲ, ಬರೀ ರೂಮ್ ಬಾಯ್ ಅನ್ನೋದು ಒಂದು ಸಂಕೇತ ಅಷ್ಟೇ ಹೆಸರು. ಆದರೆ ಪ್ರತಿಯೊಬ್ಬನಿಗೂ ಒಂದು ಕಾಡುವಂಥ ಎಳೆ ಈ ಸಿನಿಮಾದಲ್ಲಿ. ವರ್ಧನ್ ಹೇಳಿದ್ರು, ಈಗ ಎಲ್ಲ ಕತೆ ಹೇಳ್ಬಿಟ್ರು, ನೀವು ಮತ್ತೆ ನನಗೆ ಕತೆ ಹೇಳೋಂಗೆ ಕೇಳ್ತೀರಿ. ಅದನ್ನು ನೀವು ಖಂಡಿತ ಸಿನಿಮಾ ನೋಡ್ತೀರಿ, ಅದನ್ನು ನೋಡಿ ಬರೆದ್ರೆ ಚೆನ್ನಾಗಿರ್ತದೆ ಜಗ್ಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಿರಣ್ ಕುಮಾರ್ ಸರ್, ನಿಮ್ಮ ಮಾತು ಎಡಿಟ್ ಮಾಡೋದು ನಮ್ಗೆ ಬಿಡಲ್ಲ, ಓಡೋಗ್ತಾ ಇದ್ದೀರಾ. ಈಗ ಸೈಕಲಾಜಿಕಲ್ ಥ್ರಿಲ್ಲರ್ ಅಂದರೆ ಅಫ್ಕೋರ್ಸ್ ಅಲ್ಲಿ ಬಹಳಷ್ಟು ಚಾಲೆಂಜಸ್ ಇರುತ್ತೆ ಎಡಿಟರ್ಗೆ ಎಸ್ಪೆಷಲಿ. ಸೊ ನಿಮಗೆ ಹೇಗಿತ್ತು ಈ ಜರ್ನಿ, ಏನೆಲ್ಲ ಚಾಲೆಂಜಿಂಗ್ ಆಗಿತ್ತು? ಎಲ್ರಿಗೂ ನಮಸ್ಕಾರ. ನಮ್ಮ ಚಾಲೆಂಜ್ ಅಂದರೆ ಆಲ್ರೆಡಿ ಸ್ಕ್ರಿಪ್ಟಲ್ಲೇ ಎಡಿಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರು. ಹಂಗಾಗಿ ಎಲ್ಲರೂ ಬಜೆಟ್ ಕಡಿಮೆ ಅಂತ ಇದ್ದಾರೆ, ಬಟ್ ಟೆಕ್ನಿಕಲಿ ಯಾವುದನ್ನು ಕಡಿಮೆ ಮಾಡಿಲ್ಲ.
ಎಸ್ಪೆಷಲಿ ನೀವು ಸೌಂಡ್ಸ್ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಾಗಿದೆ. ಹಾಗಾಗಿ ಚೆನ್ನಾಗಿದೆ. ಥ್ಯಾಂಕ್ ಯು. ಒಂದು 40 days, 30 days, 35 days. ಹಾಂ ಹಾಂ ಸರ್. ಅದು ಹಿಂಗಿರುತ್ತೆ ಸರ್, ಅದು ಇಷ್ಟ ಆಗುತ್ತೆ ಸರ್ ಎಲ್ಲರಿಗೂ. ಥ್ರಿಲ್ಲರ್. ನಂಗೆ ಗೊತ್ತು ನಿಮ್ಗೆ ಮಾತಾಡೋಕ್ಕಾಗ್ತಿಲ್ಲ, ಬಟ್ ಖಂಡಿತ ನಿಮ್ಮ ಕೆಲಸ ಸೆಪ್ಟೆಂಬರ್ 12ಕ್ಕೆ ಮಾತಾಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಕಿರಣ್ ಸರ್. ಥ್ಯಾಂಕ್ ಯು ಸೋ ಮಚ್ ವಿಜಯ್ ಭರತ್ಸಾಗರ್ ಸರ್. ಥ್ಯಾಂಕ್ ಯು. ಇದೀಗ ವಿಜಯ್ ಸರ್ ಹೇಳಿದಾಗೆ ಗ್ಲಾಮರ್ ಎಲ್ಲವೂ ಕೂಡ ಬೇಕು. ನಮ್ಮ ಸಿನಿಮಾದ ನಾಯಕಿಯನ್ನ ನಿಮ್ಮೆಲ್ಲರಿಗೂ ಪರಿಚಯ ಮಾಡುವಂತಹ ಸಮಯ. ನಮ್ಮ ಕಿರುತೆರೆ ಹಿರಿತೆರೆ ಎಲ್ಲ ಕಡೆಗಳಲ್ಲೂ ಸದ್ದು ಮಾಡ್ತಾ ಇರುವಂತಹ ನಟಿ ರಕ್ಷಾ ನಿಂಬರ್ಗಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ರಕ್ಷಾ ನಿಂಬರ್ಗಿ. ರಕ್ಷಾ ಅವರೇ, ಹೋಟೆಲ್ ರಿಸೆಪ್ಷನಿಸ್ಟ್ ಆಗಿ ಕಾಣಿಸ್ಕೊಂಡಿದ್ದೀರಾ. ರೂಮ್ ಬಾಯ್ ಅವತಾರ ನೋಡಿ ಭಯ ಆಗಿಲ್ವಾ ನಿಮಗೆ? ನಿಮ್ಮ ಜರ್ನಿ ಹೇಗಿತ್ತು? ಮುಂದೆ ಬನ್ನಿ ಒಂದು ಸ್ವಲ್ಪ. ಫಸ್ಟ್ ಥಿಂಗ್, ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ದಯಾಲ್ ಸರ್, ನಿಮಗೂ ಕೂಡ. ಸೊ ತುಂಬ ಬಂದು ಸಪೋರ್ಟ್ ಮಾಡಿದ್ದೀರಾ, ದಟ್ಸ್ ಮೀನ್ಸ್ ಅ ಲಾಟ್. ಟು ಬಿ ಆನೆಸ್ಟ್, ನೀವು ಹೇಳ್ದಂಗೆ ರಿಸೆಪ್ಷನ್ ಕ್ಯಾರೆಕ್ಟರ್ ಜೊತೆ ಇನ್ನೊಂದು ಡಿಫ್ರೆಂಟ್ ಟೈಪ್ ಆಫ್ ಪಾತ್ರ ಇದು ನಾನು ಮಾಡಿದ್ದು ಕೂಡ. ಬಟ್ ಭಯ ಅಂತ ಏನಾಗಲಿಲ್ಲ. ಫಸ್ಟ್ ಟೈಮ್ ಕತೆ ಕೇಳಿದಾಗ ನನಗೆ ಇದೇನು ಡಿಫ್ರೆಂಟ್ ಜನರ ಥರ ಇದೆಯಲ್ಲ, ಇಲ್ಲಿವರೆಗೂ ನಾವು ಈ ಥರ ಕತೆ ನೋಡಿಲ್ಲ, ಲೈಕ್ ನನಗಿರೋ ನಾಲೆಜ್ ಪ್ರಕಾರ. ಸೊ ನಾನು ಫಸ್ಟ್ ಕೇಳಿದಾಗ ಓಕೆ ಸಮಥಿಂಗ್ ಏನೋ ಡಿಫ್ರೆಂಟ್ ಆಗಿದೆ ಮಾಡೋಣ ಅಂತ. ಬಟ್ ಟು ಬಿ ಹಾನೆಸ್ಟ್, ನಾನು ಒನ್ಸ್ ಈ ಸಿನಿಮಾದಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ. ಬಿಕಾಸ್ ನಾನು ಆ್ಯಸ್ ಎ ಕೋ ಆಕ್ಟರ್ಗಿಂತ ಆ್ಯಸ್ ಎ ಫ್ರೆಂಡಾಗಿ ತುಂಬಾ ಎಂಜಾಯ್ ಮಾಡಿಕೊಂಡು ಮೂವಿ ಮಾಡಿದ್ದು. ಅಷ್ಟೇ ಅಲ್ಲ, ರವಿ ಸರ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಆ್ಯಂಡ್ ಅದೇ ಹೇಳಿದ್ರಲ್ಲ, ಯಶರ್ ಹೇಳಿದಾಗೆ ಒಂದು CC ಕ್ಯಾಮ್ರಾ ಥರ ಇಟ್ಬಿಟ್ಟು ಶೂಟ್ ಮಾಡಿದಂತ. ಬಟ್ ನಮ್ಗೆ ಮೇನ್ ಬಿಗ್ ಟಾಸ್ಕ್ ಈ ಮೂವಿಯಲ್ಲಿ ಆಗಿರೋದು ಅಂತಂದರೆ ಎಲ್ಲನೂ ಒಂದೇ ಸರಿ ಮಾಡೋದು. ಅದೇ ಒಂದು ಬಿಗ್ ಟಾಸ್ಕ್ ಆಗಿದ್ದು. ಒಂದ್ಸರಿ ಆ್ಯಕ್ಷನ್ ಅಂತ ಅಂದರೆ ಕಟ್ಟೆ ಇರ್ತಾ ಇರಲಿಲ್ಲ. ಕಂಪ್ಲೀಟಾಗಿ ಒಂದು ಪರ್ಫೆಕ್ಟ್ ಶಾರ್ಟ್ ಬರೋವರೆಗೂ ನಾವು ಎಲ್ಲೂ ಕಟ್ ಮಾಡೋ ಚಾನ್ಸೇ ಇರ್ತಾ ಇರಲಿಲ್ಲ. ಒಂದು ಚಿಕ್ಕ ಮಿಸ್ಟೇಕ್ ಆದರೂ ಕೂಡ ಮತ್ತೆ ನಾವು ಅದನ್ನ ರೀಟೇಕ್ ಮಾಡ್ತಾನೇ ಇರಬೇಕಾಗ್ತಾ ಇತ್ತು. ಸೊ ಬಟ್ ಸಿನಿಮಾದಿಂದ ತುಂಬ ಕಲ್ತಿದ್ದೀವಿ, ಪರ್ಫೆಕ್ಷನ್ ಕಲ್ತಿದ್ದೀವಿ. ಬಿಕಾಸ್ ಮಧ್ಯದಲ್ಲಿ ಕಟ್ ಆಗ್ಬಾರ್ದು ಅಂತಂದರೆ ಕಂಟಿನ್ಯೂಸ್ ಫ್ಲೋ ಹೆಂಗೆ ಮಾಡಬೇಕು ಅನ್ನೋದನ್ನ ಕಲ್ತಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಶ್ ಅವರಾಗಿರ್ಬೋದು, ವರ್ಧನ್ ಅವರಾಗಿರ್ಬೋದು, ಚೇತನ್ ಅವರಾಗಿರ್ಬೋದು, ಕಿರಣ್ ಸರ್, ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿರೋರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ನಂದು ಬಂದು 2ನೇ ಸಿನಿಮಾ. ಫಸ್ಟ್ ಒಂದು ಬಿಂಗೋ ಅಂತ ಮಾಡಿದ್ದೀನಿ, ಅದು ಎಲ್ಲ ಇವಾಗ ಸದ್ಯದರಲ್ಲಿ ರಿಲೀಸ್ ಆಗೋ ಪ್ಲಾನಿಂಗ್ ಇದೆ. ಮೊನ್ನೆ ತಾನೇ ನಾವು ಸಾಂಗ್ ರಿಲೀಸ್ ಮಾಡಿದ್ವಿ, ಕಾಪಾಡಪ್ಪ ಮಾದೇಪ ಅಂತ. ಸೊ ಅದೇ ಇನ್ನೊಂದೆರಡು ಸಿನಿಮಾ ನಡೀತಾ ಇದೆ, ಸದ್ಯದಲ್ಲಿ ರಿವೀಲ್ ಮಾಡ್ತೀನಿ. ನಾನಾ ಅಂದ್ರೆ ನನಗೆ ಆಕ್ಚುಲಿ ಇದೆ ಚೇಸ್ ಮಾಡಿ ಫೈಂಡ್ ಔಟ್ ಮಾಡಬೇಕು ಅಂತ. ಬಟ್ ಅದಿರೋದು ನನ್ನ ಆಡಿಯನ್ಸ್ನ ಸಿನಿಮಾದ ಮೇಲೆಲ್ಲ. ಪಕ್ಕ ಹೋಟೆಲ್ ರಿಸೆಪ್ಷನಿಸ್ಟ್ ಇಂತಲೂ ಸಾಕಾಗಿ. ಥ್ಯಾಂಕ್ ಯು ಸೋ ಮಚ್ ರಕ್ಷಾ ಅವರೇ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಈಗ ಯಾರೆಲ್ಲ ಎಷ್ಟೆಲ್ಲ ಸ್ಟೋರಿ ಬಿಟ್ಕೊಟ್ರು ಅನ್ನೋದನ್ನ ನಮ್ಮ ಡೈರೆಕ್ಟರ್ ಹೇಳುವಂತಹ ಸಮಯ. 13 ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದು ನಿರ್ದೇಶನದಲ್ಲಿ ಚೊಚ್ಚಲ ವಿಭಿನ್ನ ಪ್ರಯತ್ನ. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ನಿರ್ದೇಶಕರು ರವಿ ನಾಗಡದಿನ್ನಿ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ರವಿ ಅವರೇ, ಸ್ಮೈಲ್ ಮಾಡಬಹುದು ನೀವು. ಸೆಪ್ಟೆಂಬರ್ 12ಕ್ಕೆ ನಿಮ್ಮ ಮೊದಲ ಪ್ರಯತ್ನ ಜನರ ಮುಂದೆ ಬರ್ತಾ ಇದೆ. ರೂಮ್ ಬಾಯ್ ಜರ್ನಿ ಹೇಗೆ ಶುರುವಾಯಿತು, ಕಥೆ ಲಿಖಿತ್ ಸೂರ್ಯ ಯಾವುದು ಅಂತ ಗೊತ್ತಾಯಿತು, ನಿರ್ದೇಶನದ ಬಗ್ಗೆ, ಅದೇ ರೀತಿಯಾಗಿ ರೂಮ್ ಬಾಯ್ ಕಂಪ್ಲೀಟ್ ನಿಮ್ಮ ಜರ್ನಿ. ಎಲ್ರಿಗೂ ನಮಸ್ಕಾರ. ಮೈಕ್ ಹತ್ರ ಇಟ್ಕೋಬೋದಾ? ನನ್ನ ಹೆಸರು ರವಿ ನಾಗಡಿನಿ ಅಂತೇಳಿ. ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರು. ನಾನು 2011ರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ಅಲ್ಲಿ ಬಂದಾಗಿನಿಂದ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟು, ಕೋ ಡೈರೆಕ್ಟ್ರು, ಡೈಲಾಗ್ ರೈಟ್ರು, ತಿರುಪತಿ ಎಕ್ಸ್ಪ್ರೆಸ್ ಅನ್ನೋ ಸಿನಿಮಾಗೆ ಡೈಲಾಗ್ಸ್ ಬರೆದೆ, ಲೈಫ್ ಸೂಪರ್ ಅನ್ನೋ ಸಿನಿಮಾಗೆ ಡೈಲಾಗ್ಸ್ ಬರೆದೆ. ಅದಾದಮೇಲೆ ಸ್ಕ್ರೀನ್ ಪ್ಲೇ ರೈಟಿಂಗ್ ಎಲ್ಲ ಮಾಡಿದೆ. ಪಿ ಕುಮಾರ್ ಸರ್, ವಿಷ್ಣುವರ್ಧನ್ ಫಿಲ್ಮ್ ಡೈರೆಕ್ಟರ್ ಪಿ ಕುಮಾರ್ ಸಾರು, ಶ್ರೀವತ್ಸ ಸರು, ಆಮೇಲೆ ವೀಲ್ಚೇರ್ ರೋಬಿ ಅಂತ ನಟರಾಜ್, ಇವ್ರ ಜೊತೆಗೆಲ್ಲ ಕೆಲಸ ಮಾಡಿ, ಪ್ರಶಾಂತ್ ರಾಜಪ್ಪ ಅಂತ ಡೈಲಾಗ್ ರೈಟ್ ಇದ್ದಾರೆ, ಅವ್ರ ಜೊತೆ ಕೋ ರೈಟಿಂಗ್ ಮಾಡಿ. ಇದು ನನ್ನ ಫಸ್ಟ್ನೇ ಸಿನಿಮಾ, ಡೆಬ್ಯೂ ಸಿನಿಮಾ ರೂಮ್ ಬಾಯ್. ಈ ಸಿನಿಮಾ ಹೇಗೆ ಸ್ಟಾರ್ಟ್ ಆಯಿತು ಅಂತ ಒಂದು ಹೇಳ್ತೀನಿ. ನಾನು ಲಿಖಿತ್ತು, ಈ ಸಿನಿಮಾದ ನಾಯಕ ನಟರು ಲಿಖಿತ್ತು ಮತ್ತು ನಿರ್ಮಾಪಕರು ಲಿಖಿತ್ತು. ನಾವು ಲೈಫ್ ಸೂಪರ್ ಅನ್ನೋ ಒಂದು ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದು, ಅವರು ಹೀರೋ ಕೆಲಸ ಮಾಡಿದ್ದರು. ಅದಾಗಿ 3 ವರ್ಷ ನಾವು ಭೇಟಿ ಆಗಿರಲಿಲ್ಲ. ಒಂದಿನ ವಿಜಯ್ ಭರತ್ಸಾಗರ್ ಸರ್ ಅವರು ಸಿನಿಮಾ ಆಫೀಸಲ್ಲಿ ನಾನು ಬೈ ಮಿಸ್ಟೇಕಾಗಿ ಹೋದೆ, ಇನ್ನೇನೋ ಕೆಲಸ ಇತ್ತು. ಹೋದಾಗ ಅವ್ರು ನನಗೆ ಕೇಳಿದ್ರು, ಏನೋ ಮಾಡ್ತಿದ್ರು ನೀವಿಬ್ಬರು ಅಂತ.
ನಾನು ಹೇಳಿದಿಲ್ಲ ಸರ್, ನಾನು ಇಂಡಿಪೆಂಡೆಂಟಾಗಿ ಏನೋ ಒಂದು ಕತೆ ಬಂದು ಪ್ರೊಡ್ಯೂಸರ್ ಹುಡುಕ್ತಾ ಇದ್ದೀನಿ, ಲಿಖಿತ್ ಏನೋ ತೆಲುಗು ಸಿನಿಮಾ ಏನೋ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು. ಅದು ನೀವಿಬ್ಬರು ಸೇರಿಬಿಟ್ಟು ಒಳ್ಳೆ ಕ್ರಿಯೇಟಿವ್ ಆಗಿ, ಬೇಸಿಕಲಿ ಲಿಖಿತ್ ಅವರು ಡೈರೆಕ್ಟ್ ಆಗಬೇಕಂತ ತುಂಬ ಆಸೆ ಇದೆ, ಅಂದರೆ ಅದ್ರ ಮೇಲೆ ಜಾಸ್ತಿ ಬಲವು. ಅವರು ಆ್ಯಕ್ಟಿಂಗಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ರು. ನೀವಿಬ್ಬರು ಕ್ರಿಯೇಟಿವ್ ಆಗಿದ್ದೀರಾ, ಒಂದು ಏನಾದ್ರು ಲೈನ್ ಇಟ್ಕೊಂಡು ಮಾಡು ಅಂತ ಹೇಳಿದ್ರು. ನಾನು ಅವತ್ತೇ ಲಿಖಿತಿಗೆ ಫೋನ್ ಮಾಡಿದೆ. ವಿಜಯ್ ಸರ್ ಅವತ್ತು ಹೇಳಿದ್ಕೊಳ್ಳೆ ನಾನು ಫೋನ್ ಮಾಡಿದೆ. ಫೋನ್ ಮಾಡಿ ನಾವು 3 ವರ್ಷ ಆದಮೇಲೆ ಅವತ್ತೇ ಸಿಕ್ಕಿದ ಮೇಲೆ ನಾನು ಲಿಖಿತ್ ಒಂದು ನೈಟ್ ಎಲ್ಲ ಫುಲ್ ಕೂತ್ಕೊಂಡಿವಿ, ಏನು ಮಾಡೋಣ ಇವಾಗ, ನಮ್ಮ ಹತ್ರ ಬಜೆಟ್ ಇಲ್ಲ, ಏನು ಮಾಡೋಣ ಅಂತ. ಲಿಖಿತ್ ಒಂದು ಲೈನ್ ಹೇಳಿದ್ರು ಅಷ್ಟೇ, ಏನಂದರೆ ನಾವೊಂದು ಥ್ರಿಲ್ಲರ್ ಜಾನರ್ ಮಾಡೋಣ, ಅದು ಕಂಪ್ಲೀಟ್ ನಾವು CCTV ತೋರಿಸೋಣ ಅಂತ ಹೇಳಿದ್ರು. ಏನು ಜಾನರು, ಏನು ಕತೆ, ಏನೂ ಗೊತ್ತಿಲ್ಲ. ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತಿದ್ದು CCTVಯಲ್ಲೇ ಒಂದು ಇಡೀ ಸಿನಿಮಾನ ಮಾಡ್ಬೋದಲ್ಲ ಅಂತ. ಅವತ್ತೇ ಡಿಸೈಡ್ ಆಗಿದ್ವಿ. ಕಂಟಿನ್ಯೂಸ್ ಆಗಿ ಒಂದು 20 ಡೇಸ್ ಕೂತೀವಿ, ಸ್ಕ್ರೀನ್ ಪ್ಲೇ ಇಬ್ಬರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬರ್ದು ನಮಗೂ ಎಕ್ಸೈಟ್ ಆಯಿತು. ಎಕ್ಸೈಟ್ ಆಗಿ ವಿಜಯ್ ಸರ್ಗೆಲ್ಲ ಹೇಳಿದ್ವಿ, ಈ ಥರ ಸೀನ್ಸ್ಗಳು ಈ ಥರ ಬರ್ತಾ ಇದೆ ಸರ್ ಸ್ಕ್ರೀನ್ ಪ್ಲೇ ಅಂತ. ಓಕೆ, ಎಲ್ಲ ಲಾಕ್ ಮಾಡಿದ್ವಿ. ಇವಾಗ ಸ್ಕ್ರೀನ್ ಪ್ಲೇ ರೆಡಿ, ಈಗ ಶೂಟ್ ಹೋಗಕ್ಕೆ ರೆಡಿ, ಟೆಕ್ನಿಷಿಯನ್ ಎಲ್ಲ ಮೈಂಡಲ್ಲಿ ಅಂದ್ಕೊಂಡಿವಿ. ಇವಾಗ ಪ್ರೊಡ್ಯೂಸರ್ ಬೇಕು, ಏನು ಮಾಡೋಣ, ದುಡ್ಡಿಲ್ಲ, ಇಬ್ಬರ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಇಲ್ವೇ ಇಲ್ಲ. ಓಕೆ, ಇವಾಗ ಲಿಖಿತ್ ಏನಂದ್ರೆ ಈ ಕಥೆನ ನಾವು ಪ್ರೊಡ್ಯೂಸರ್ ಹತ್ರ ಇಟ್ಕೊಂಡು ಹೋದ್ರೆ ಅದು 5 ವರ್ಷ ಆಗ್ಬೋದು, 10 ವರ್ಷ ಆಗ್ಬೋದು, ಮಿನಿಮಮ್ 3 ವರ್ಷ ಅಂತ ಆಗುತ್ತೆ. ಈ ಕಥೆನ ಪ್ರೊಡ್ಯೂಸರ್ಗೆ ಕನ್ವಿನ್ಸ್ ಮಾಡೋದು ಕಷ್ಟ, ಯಾಕಂದರೆ ಇದು ಡಿಫ್ರೆಂಟ್ ಜಾನರ್ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಲಿಖಿತ್ ನನಗೊಂದು 2 ದಿನ ಟೈಮ್ ಕೊಡ ಅಂದ. ಏನಕ್ಕೆ ನನಗೆ ಪ್ರೊಡ್ಯೂಸ್ ಮಾಡ್ತಾನೆ ಅಂತ ನನಗೆ ಗೊತ್ತೇ ಇಲ್ಲ. 2 ದಿನ ಅಂದರೆ ಮತ್ತೆ ಆಫೀಸ್ಗೆ ಹೋದ್ವಿ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ನಾನು ಸುಮ್ಮನೆ ಅಂತಾನಂತ ನಾನು ಮಿನಿಮಮ್ ಬಜೆಟ್ ಅಂತೂ ಬೇಕು, ಅಂದ್ರೆ ತುಂಬ ಕಮ್ಮಿ ಬಜೆಟಲ್ಲಂತೂ ನಾವು ಮಾಡಿಲ್ಲ. ಟೆಕ್ನಿಕಲ್ ಆಗಿ ರೀರೈಟಿಂಗ್ ಕ್ವಾಲಿಟಿ ಕೇಳಿದರೆ ನಿಮಗೆ ತುಂಬ ಚೆನ್ನಾಗಿದೆ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ಕೊಳ್ಳಿ. ನಾನು ಸ್ವಲ್ಪ ಸೀರಿಯಸ್ ಆಗಿ ವಿಜಯ್ ಸರ್ ಹತ್ರ ಹೋದ್ವಿ. ವಿಜಯ್ ಸರ್ ಅಂತಂದ್ರು, ಆಯ್ತು ಮಾಡೋಣ ಅಂತಂದ್ರು. ಕಟ್ಟು ಮಾಡಿದರೆ ಐಕ್ಯಾನ್ ಪ್ರೊಡಕ್ಷನ್ ಬ್ಯಾಂಗ್ಳೂರ್ನ ರಿಜಿಸ್ಟರ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನೆ. ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ನನ್ನ ಹತ್ರ ಬಂದ, ಬ್ಯಾಂಗ್ಳೂರ್ ರಿಜಿಸ್ಟರ್ ಮಾಡಿದ್ದೀನಿ ಅಂತ. ಬ್ಯಾಂಗ್ಳೂರ್ ರಿಜಿಸ್ಟರ್ ಮಾಡೋಕ್ಕೆ ಎಷ್ಟು ದುಡ್ಡು ಖರ್ಚಾಗ್ತದೆ ನಿಮಗೆ ಗೊತ್ತು. ನನಗೆ ಅವಾಗ ಇಲ್ಲ ಮಾಡ್ತಾನೆ ಪ್ರೊಡ್ಯೂಸರ್ ಅಂತ ಅನಿಸ್ತು. ನಾನು ಅವಾಗ ಸೀರಿಯಸ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ವಿ ಈ ಕಥೆನ. ಈ ಕತೆ ಥ್ಯಾಂಕ್ ಯು ವಿಜಯಪುರಂ ಸರ್, ನಿಮ್ಮಿಂದನೇ ಈ ಕತೆ ಸ್ಟಾರ್ಟ್ ಆಗಿರೋದು. ಹಾಗೆ ಅವರು ನಮಗೆ ಫುಲ್ ಸಪೋರ್ಟ್ ಮಾಡಿದ್ರು. ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಜರ್ನಲಿಸ್ಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್. ಕೊನೆಯವರೆಗೂ ನಮ್ಮ ಜೊತೆ ಇದ್ದಾರೆ ವಿಜಯ್ ಸರ್. ಪ್ರತಿಯೊಂದೂ ನಾವು ಅವ್ರ ಜೊತೆ ಡಿಸ್ಕಸ್ ಮಾಡಿ, ಸೀನ್ ಇರ್ಬೋದು, ಒಂದು ಸ್ಕ್ರೀನ್ ಪ್ಲೇ ಇರ್ಬೋದು, ಒಂದು ಕಥೆ ಇರ್ಬೋದು, ಫಸ್ಟ್ ಕಾಪಿನೂ ನಾವು ಅವ್ರಿಗೆ ತೋರಿಸಿದ್ವಿ. ಅವರು ಭಯದಿಂದ ಇದ್ದರು. ನಮ್ಮ ಕ್ರಿಯೇಟಿವ್ ಆಗಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರ ಹೆಸರು ಬೇರೆ ಹಾಕ್ಸ್ಬಿಟ್ಟಿದ್ದೀವಿ ಕ್ರಿಯೇಟಿವ್ ಹೆಡ್ ಅಂತ. ಅವ್ರು ಸಿನಿಮಾ ನೋಡ್ಬೇಕಾದ್ರೆ ನಾವು ಕಾಯ್ತಾ ಇದ್ವಿ, ಸಾಕು ಚೆನ್ನಾಗಿ ಮಾಡಿದೀವ ಏನು ಅಂತ. ಇಲ್ಲ ಕೂಡ ನನ್ನ ಹೆಸರು ಉಳಿಸಿದ್ದೀರ ಅಂತಂದ್ರೆ ಅಷ್ಟು ಸಾಕು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದಾದಮೇಲೆ ಈ ಸಿನಿಮಾನ ಒಂದು 25 to 26 ಡೇಸ್ ಶೂಟಿಂಗ್ ಮಾಡಿದ್ದೀವಿ, ಕಂಪ್ಲೀಟ್ ನಂದಿ ಹಿಲ್ಸ್ ಹೋಟೆಲಲ್ಲಿ. ಇಡೀ ಸಿನಿಮಾ ಹೋಟೆಲಲ್ಲಿ ಶೂಟ್ ಆಗಿದ್ದರಿಂದ ಪ್ರೆಸ್ ಮೀಟನ್ನು ಹೋಟೆಲಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಹಾಗಾಗಿ ಪ್ರೆಸ್ ಮೀಟ್ ಇಲ್ಲೇ ಮಾಡಿರೋದು. ಸೊ 25 to 28 ಡೇಸ್ ಕಂಪ್ಲೀಟ್ ಶೂಟಿಂಗ್ ಮಾಡಿದ್ವಿ, ಇಲ್ಲ ಕಂಪ್ಲೀಟ್ ಬೆಂಗಳೂರಲ್ಲಿ. ಇದ್ರದ್ದು ಒಂದು ಈಗ ನಾನು CCTV ಒಂದು ಚಾಲೆಂಜಸ್ ನಾನು ಫೇಸ್ ಮಾಡಿದ್ದೆ ಈ ಸಿನಿಮಾ ಮಾಡಬೇಕಾದ್ರೆ. ಏನಂದರೆ ಟೆಕ್ನಿಷಿಯನ್ಸ್ ಗೊತ್ತು, ಆರ್ಟಿಸ್ಟಿಗೆ ಗೊತ್ತು, ಎಲ್ಲ ಕತೆ ಹೇಳಿದ್ದೀನಿ. ಈ ಕಂಪ್ಲೀಟ್ ಮೂವಿ ನಾನು ಶಾರ್ಟ್ಸ್ ಎಲ್ಲ CCTVಯಲ್ಲೇ ತೆಗಿತೀನಿ ಅಂತ. ಅಲ್ಲಿ ಒಂದು ಶೂಟಿಂಗ್ ಸ್ಪಾಟಲ್ಲಿ ಒಂದಿಷ್ಟು ಜನ ಇರ್ತಾರೆ. ಒಂದು ಸೀನ್ ತೊಗೊಂಡ್ಬರ್ತಿದ್ದೆ ನಾನು. ಈಗ CCTV ಅಂತಂದ್ರೆ ಅಲ್ಲೊಂದು CCTV ಇದೆ, ಅಲ್ಲೊಂದಿದೆ, ಇಲ್ಲಿ 4 ಇದ್ದಾವೆ. ಈ 4 ಆ್ಯಂಗಲಿಂದಲೇ ಮಾತ್ರ ನಾನು ಶೂಟ್ ಮಾಡಬೇಕು. ನೀವು ಬೇರೆ ಆ್ಯಂಗಲ್ ಇಲ್ಲಿ ಇರೋಕ್ಕೆ ಆಗೋದೇ ಇಲ್ಲ, ನೀವು ರಿಯಲ್ಲೇ ಕಾಣಿಸ್ಬೇಕಂದ್ರೆ. 4 ಆ್ಯಂಗಲಿಂದ ಶೂಟ್ ಮಾಡ್ತಿದ್ದೆ. ಒಂದು ಸೀನು ಕ್ಲೋಸ್ ಅಂತಿದ್ದೆ, ನೆಕ್ಸ್ಟ್ ಸೀನ್ಗೆ ಹೋಗ್ಬಿಡ್ತಿದ್ವಿ. ಆರ್ಟಿಸ್ಟಿಗೆ ಗೊತ್ತಾಗ್ತಿತ್ತು, ಟೆಕ್ನಿಷಿಯನ್ಗೆ ಗೊತ್ತಾಗ್ತಿತ್ತು. ಬೇರೆಯವರೆಲ್ಲ ಏನು ಅನ್ಕೊತಾರೆ, ನನ್ನ ಫಸ್ಟೇ ಶೂಟ್ ಮಾಡಬೇಕಾದ್ರೆ ಬೇರೆಯವರೆಲ್ಲ ನಂತರದವ್ರು ನನ್ನ ನೋಡಿ, ಯಾರು ಇವನು ಡೈರೆಕ್ಟ್ರು, ಒಂದು ಸಿನಿಮಾನೇ ಗೊತ್ತಿಲ್ವಾ, ಒಂದು ಕ್ಲೋಸಪ್ ತೆಗಿತಾ ಇಲ್ಲ, ಒಂದು ಟ್ರಾಲಿ ಟ್ರ್ಯಾಕ್ ಇಲ್ಲ, ಒಂದು ಸಜೆಷನ್ಸ್ ತೆಗಿತಾ ಇಲ್ಲ, ಒಂದು ರಿಯಾಕ್ಷನ್ಸ್ ತೊಗೋತಾಳೆ ಅಂತ ಎಲ್ಲ ಮಾತಾಡ್ತವ್ರೆ. ನನಗೆ ಮಗ ತೋರ್ಸೋಕ್ಕಾಗ್ತಾ ಇಲ್ಲ ಆ ಫಸ್ಟ್ನೇ ದಿನ. ನಾನು ಆ ಫುಟೇಜಸ್ ನೋಡ್ತಾ ಇದ್ದೀನಿ, ನಿಮಗೆಲ್ಲ ವೈಟ್ ಶಾರ್ಟ್ಸ್ಗಳು. ಇದು ಹೆಂಗಪ್ಪ, ಇದು ನನ್ನ ಕಾನ್ಫಿಡೆನ್ಸ್ ಇರಲಿಲ್ಲ ಫಸ್ಟ್ನೇ ದಿನ. ನಾನು 4 ಗಂಟೆಗೆ ಪ್ಯಾಕಪ್ ಆಯಿತು. ನಮ್ಮ ಫ್ರೆಂಡ್ ಒಬ್ಬ ವಿಕ್ಕಿ ಅಂತಿದ್ದೆ, ಅವನ್ನ ಕುಣಿಸ್ಕೊಂಡೆ ಕಾರಲ್ಲಿ. ಈಗ ನಿನಗೆ ಕಂಪ್ಲೀಟ್ ರೂಮ್ ಬಾಯ್ ಕತೆ ಹೇಳ್ತೀನಿ. ನೀನು ಏನು ಹೇಳ್ಬೇಕಂದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಲ್ಲ, ಸೂಪರ್ ಆಗಿದೆ, ವರ್ಸ್ಟ್ ಆಗಿದೆ, ಇವೆರಡೇ ಹೇಳ್ಬೇಕಂದ್ರೆ 3 ಗಂಟೆ ಕತೆ ಹೇಳಿದೆ, ಕಂಪ್ಲೀಟ್ ಕತೆ. ಅವ್ನು ಟೈಮ್ ತಗೊಂಡೆ, ನಾನು ಒಂದು 5 ನಿಮಿಷ ಟೈಮ್ ಕೊಡ ಅಂತ. ಇಲ್ಲ ಸೂಪರ್ ಆಗಿದೆ ಅಂದೆ. ಮತ್ತೆ ಮಾರನೇ ಶೂಟ್ ಮಾಡಿದೆ. ನಾನು ಶೂಟ್ ಮಾಡೋಕ್ಕೆ ಬರೋಕ್ಕಾಗ್ತಾ ಇಲ್ಲ, ಎಲ್ಲ ನೋಡೋರು ನಗ್ತಾ ಇದ್ದಾರೆ. ಟಿಫನ್ ಮಾಡೋಕ್ಕಾಗ್ತಿಲ್ಲ, ಊಟ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಎಲ್ಲ ವೈಟ್ ಶಾರ್ಟಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. 2ನೇ ದಿನ ಶೂಟ್ ಮಾಡಿದಾಗ ಒಂದು ಸೀನ್ ಇತ್ತು, ಅದು ಕ್ಲೈಮ್ಯಾಕ್ಸ್ ಸೀನು. ಆ ಸೀನ್ ಮಾಡಬೇಕಾದ್ರೆ ಎಲ್ಲರೂ ಕ್ಲಾಪ್ಸ್ ಹೊಡೆದ್ರು. ಅವತ್ತಿನ ದಿನ ಎಲ್ಲರೂ ಕ್ಲಾಪ್ಸ್ ಹೊಡೆದಾಗ ನನಗೊಂದು ಕಾನ್ಫಿಡೆನ್ಸ್ ಬಂತು. ಅವಾಗ ಹೇಳಿದೆ ನಾನು ಲಿಖಿತಿಗೆ, ಅದು ನಮ್ಮ ಫ್ರೆಂಡ್ ಏನಾದ್ರು ಚೆನ್ನಾಗಿಲ್ಲ ಅಂದ್ಬಿಟ್ಟು ಲಿಖಿತ್ ಮಗ ಬೇಡ, ಒಂದೇ ದಿನ ಶೂಟಿಂಗ್ ಖರ್ಚು ಹೋಗ್ಬಿಟ್ಟಿದೆ, ಇನ್ನೂ ನಿಮ್ಮ ದುಡ್ಡು ಲಾಸ್ ಮಾಡ್ಸಲ್ಲ, ನಾನು ಇಳಿಸ್ಬಿಡ್ತೀನಿ ಸೀನ್ ಮಂತಿತ್ತು ನನ್ನ ಮೈಂಡಲ್ಲಿ. 2ನೇ ದಿನ ಮಾಡಿದಾಗ ಅಲ್ಲಿ ನಿಂತಿರೋ ಜನ ಎಲ್ಲ ಕ್ಲಾಪ್ಸ್ ಹೊಡೆದು, ಅಲ್ಲೆಲ್ಲ ಟೆಕ್ನಿಷಿಯನ್ಸು ಅವರೆಲ್ಲರೂ ಏನು ಹೇಳಿದ್ರು ಅಂದರೆ, ಸರ್ ನೀವೇನೋ ವಿಭಿನ್ನವಾಗಿ ಮಾಡ್ತಾ ಇದ್ದೀರಾ, ಚೆನ್ನಾಗಾಗುತ್ತೆ ಸರ್, ಏನೋ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದೀರಾ ಅಂತಂದ್ರು.
ಅವತ್ತು ನನ್ನ ಕಾನ್ಫಿಡೆನ್ಸ್ ಬಂದು ಅದು ಹಂಗೆ ಬಂದ್ವಿ. ತುಂಬ ದೊಡ್ಡ ಜರ್ನಿ. ಆ ಜರ್ನಿಯಲ್ಲಿ ವಿಜಯ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮ ನಾಗೇಶ್ ಕುಮಾರ್ ಸರ್ ನಮ್ಮ ಬೆನ್ನೆಲುಬಾಗಿ ನಿಂತಿದ್ರು. ಸಿನಿಮಾ ಎಲ್ಲ ಆದಮೇಲೆ ನಮಗೂ ಸರ್ಪ್ರೈಸ್ ಎಂಟ್ರಿ ಅಂತಂದ್ರೆ ದಯಾಳ್ ಸರ್ ಬಂದಿರೋದು. ದಯಾಳ್ ಸರ್ಗೆ ಸಿನಿಮಾ ತೋರಿಸ್ತೀವಿ, ವಿಜಯ್ ಸರ್ ಹೇಳಿದ್ರು ದಯಾಳ್ ಸರ್ ಬರ್ತಾವ್ರೆ ಸಿನಿಮಾ ನೋಡ್ತಾವ್ರೆ ಅಂದಾಗ ನಮಗೆ ನಾನು ಅರ್ಧ ಗಂಟೆ ಮುಂದೆ ಬಂದಿದ್ದೀನಿ. ನಮ್ಮೂರು ತಿಂಡಿಯಲ್ಲಿ ಅವ್ರು ಕಾಫಿ ಕುಡಿಯೋಕೆ ಓಡಾಡ್ತಾವ್ರೆ. ನಾನು ಹೋದೆ, ನಮ್ಮೂರು ತಿಂಡಿ ಕಾಫಿ ಕುಡಿದ್ವಿ. ಅವ್ರು ಸಿನಿಮಾ ನೋಡ್ಬಿಟ್ಟು ಏನಂತಾರೆ ಭಯ, ತುಂಬ ಭಯ ಇತ್ತು. ಅವ್ರು ಸಿನಿಮಾ ನೋಡ್ಬೇಕಾದ್ರೆ ಫಸ್ಟ್ ಹಾಫ್ ಮುಗೀತು. ಸರ್ ಟೀ ಅಂತಂದ್ವಿ. ಇಲ್ಲ ನೋಡ್ಬಿಡೋಣ ಸೆಕೆಂಡ್ ಹಾಫ್ ಅಂತಂದ್ರು. ಮನೆಯಿಂದ ಒಂದೆರಡು ಫ್ಯಾಮಿಲಿ ಎಲ್ಲ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಒಂದು ಸೆಕೆಂಡ್ ಹಾಫ್ ನೋಡಿದ್ರು. ಸೆಕೆಂಡ್ ಹಾಫ್ ನೋಡಿದ್ಮೇಲೆ ಅವ್ರು ಏನು ಹೇಳಿದಾರಲ್ಲ ಇಲ್ಲಿ ಸ್ಟೇಜ್ ಮೇಲೆ ಅದನ್ನು ನಮ್ಗೆ ಅವತ್ತೇ ಹೇಳಿದ್ರು. ಡೀಸೆಂಟ್ ಸಿನಿಮಾ, ಚೆನ್ನಾಗಿ ಮಾಡಿದ್ದೀರಾ, ಎಲ್ಲೂ ಬೋರ್ ಆಗಲ್ಲ, ಒಂದು ಟೈಮ್ ಆರಾಮಾಗಿ ವಾಚಬಲ್ಲು, ಒಳ್ಳೆ ಪ್ರಯತ್ನ, ಒಂದು ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರು ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇವ್ರದ್ದು ಮೇನ್ ಮುಖ್ಯವಾಗಿ ಈ ಕಥೆ ನಡೆಯೋದೇ ಈ ಹೀರೋಯಿನ್ ಪಾತ್ರದ ಮೂಲಕ. ಅದನ್ನು ನಾನು ರಿವೀಲ್ ಮಾಡೋ ಆಗಿಲ್ಲ. ಒಬ್ಬ ಡೈರೆಕ್ಟ್ರು, ಒಬ್ಬ ಹೀರೋ, ಇವರಿಬ್ಬರು ಸೇರಿ ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತಾರೆ. ಆ ಹುಡುಗಿನೇ ರಕ್ಷಾ. ಈ ಒಂದು ಪ್ಯಾಟರ್ನಲ್ಲಿ ಈ ಕಥೆ ಸ್ಟಾರ್ಟ್ ಆಗುತ್ತೆ. ಲವ್ ಸ್ಟೋರಿಗಳನ್ನ ನಾವು ಜಾಸ್ತಿ ಇಟ್ಟಿಲ್ಲ ಈ ಸಿನಿಮಾದಲ್ಲಿ. ಈ ಸಿನಿಮಾ ಪ್ಯಾಟರ್ನೇ ಚೇಂಜ್ ಇದೆ. ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೆಪ್ಟೆಂಬರ್ 12 ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಸಪೋರ್ಟ್ ಇರಲಿ. ಕ್ಲಾರಿಫೈ ಮಾಡ್ಬಿಡ್ತೀನಿ. ನಾನು ಬಡ್ಜೆಟ್ ಬಗ್ಗೆ ಮಾತಾಡಿದ್ದೆ. ಏನಂದ್ರೆ ಈಗ ನಾನು ಜನರಲ್ ಇಂದ ಈ ತರ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಬಗ್ಗೆ ಮಾತಾಡುವಾಗ ಅದನ್ನ ಬಗ್ಗೆ ನನ್ನ ಒಪಿನಿಯನ್ ಏನಿದೆಯೋ ಅದು ನನ್ನ ಒಪಿನಿಯನ್ ಆಗಿರುತ್ತೆ. ಓಕೆನಾ? ನಾನು ಹಾನೆಸ್ಟ್ ಆಗಿದ್ರೆ ಮಾತ್ರ ಮೀಡಿಯಾ ನನ್ನ ನಂಬ್ತಾರೆ ಜನರಲಿ. ಸೊ ಅದರಿಂದ ಯಾರು ನಾನು ಬಡ್ಜೆಟ್ ಬಗ್ಗೆ ಮಾತಾಡಿದೆ, ಕನ್ಸ್ಟೈಂಟ್ ಹೇಳಿದೆ ಅನ್ನೋದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡಿ. ಫಸ್ಟ್ ಪಾಯಿಂಟ್ ಎಡಿಟರ್ಗೆ ಸೇರಿ ಹೇಳ್ತಾ ಇದ್ದೀನಿ. ಇನ್ನೊಂದು, ಟೆಕ್ನಿಕಲಿ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಎರಡು ವಿಷಯಕ್ಕೆ. ಒಂದು ಏನಂದ್ರೆ ಇಟ್ಸ್ ಅ ನಾನ್ ಲೀನಿಯರ್ ಸ್ಟೋರಿ. ಲೀನಿಯರ್ ಆಗಿ ನರೇಷನ್ ಇಲ್ಲ, ನಾನ್ ಲೀನಿಯರ್ ಇದೆ. ಏನ್ ಮಾಡಿದ್ದಾರೆ, ಒಂದು CCTV ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಸ್ಟೋರಿನ ಶೂಟ್ ಮಾಡಿ ಒಂದು ಇನ್ವೆಸ್ಟಿಗೇಷನ್ ಪಾಯಿಂಟ್ ಆಫ್ ವ್ಯೂ ಮಾಡುವಾಗ ಎರಡನ್ನೂ ಮ್ಯಾಚ್ ಮಾಡೋದು ಕಷ್ಟ ಆಗುತ್ತೆ. ಸೊ ಆಕ್ಚುಲಿ ಟು ಬಿ ಹಾನೆಸ್ಟ್, ನಾನು ನಿಮ್ಮನ್ನ ಮೆನ್ಷನ್ ಮಾಡಬೇಕಂತ ಅನ್ಕೊಂಡೆ. ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಎಡಿಟಿಂಗ್ ವರ್ಕ್. ಅದನ್ನ ನಾನು ಟೆಕ್ನಿಕಲ್ ಹೇಳಬೇಕು. ಎರಡನೇದು, ನೀವು ಸೌಂಡ್ ಬಗ್ಗೆ ಹೇಳಿದ್ರಲ್ಲ, ನಾನು ನೋಡಿದ್ದು 5.1 ಅಲ್ಲಿ ನೋಡಿಲ್ಲ. ನಾನು ಸ್ಟುಡಿಯೋದಲ್ಲೇ ನೋಡಿ, ಇದರಿಂದ ನನಗೆ ಆ ಟೆಕ್ನಿಕಲಿ ಎಷ್ಟು ಅಪೀಲಿಂಗ್ ಅಂತ ನನಗೆ ಗೊತ್ತಾಗಲಿಲ್ಲ. ಅದರಿಂದ ನಾನೇನು ಮಿಸ್ಗೈಡ್ ಮಾಡಿದೆ ಅಂತ ಅನ್ಕೋಬೇಡಿ. ಹೇಗೇನು ಹೇಳ್ತಾ ಇದ್ರೆ ಇಟ್ಸ್ ಎ ವೆರಿ ಎಂಗೇಜಿಂಗ್ ಸಿನಿಮಾ. ನಾನು 5.1 7.1 ಆ ಥರ ಒಂದು ಸ್ಕ್ರೀನಲ್ಲಿ ನೋಡಿಲ್ಲ. ತುಂಬ ಸ್ಮಾಲ್ ಸ್ಕ್ರೀನಲ್ಲಿ ನೋಡಿದ್ವಿ. ಅದರಿಂದ ನಾನು ಅಷ್ಟು ಎಕ್ಸ್ಪ್ರೆಸ್ ಮಾಡಿದೆ ಅಷ್ಟೇ. ಅದರ್ವೈಸ್ ಡೆಫಿನೆಟ್ಲಿ ಒನ್ಸ್ ಅಗೇನ್ ಐ ಸ್ಟಿಕ್ ಆನ್ ಟು ಮೈ ವರ್ಡ್ಸ್. ಇಟ್ಸ್ ಅ ವೆರಿ ಎಂಗೇಜಿಂಗ್ ಸಿನಿಮಾ. ಟೆಕ್ನಿಕಲಿ ತುಂಬ ಕಷ್ಟ. ಈ ನಾನ್ ಲೀನಿಯರ್ ನರೇಷನ್ ತುಂಬ ಕಷ್ಟ. ಅದನ್ನು ಚೆನ್ನಾಗಿ ಎಲ್ಲರೂ ಮಾಡಿದ್ದಾರೆ. ಆಮೇಲೆ ನಿಜ ಹೇಳ್ತೀನಿ, ನೀವು ಅಂತ ನನಗೆ ಗೊತ್ತೇ ಆಗಿಲ್ಲ ಅದರಲ್ಲಿ. ಅದಕ್ಕೆ ನಾನು ಮೆನ್ಷನ್ ಮಾಡಿಲ್ಲ. ಇಟ್ಸ್ ಫ್ಯಾಂಟಾಸ್ಟಿಕ್ ಥಿಂಗ್. ಅಂದರೆ ನೀವು ಅಷ್ಟು ಈಗ ಗ್ಲಾಮರೈಸ್ ಆಗಿ ಮಾಡ್ಕೊಂಡಿದ್ದೀರಾ, ಪರ್ಟಿಕ್ಯುಲರ್ಲಿ ಆ ಇನ್ವೆಸ್ಟಿಗೇಷನ್ ಟೈಮ್ ಅದೆಲ್ಲ. ಆಲ್ ದ ಬೆಸ್ಟ್. ಒನ್ಸ್ ಅಗೇನ್ ಇಷ್ಟೇ ಕ್ಲಾರಿಫಿಕೇಶನ್, ತಪ್ಪು ತಿಳ್ಕೊಬೇಡಿ. ನನ್ನ ಬಡ್ಜೆಟ್ ಬಗ್ಗೆ ಹೇಳೋದಂದ್ರೆ ಕನ್ಸನ್ಸ್ ಇದ್ದೇ ಇರುತ್ತೆ. ಈಗ ಈ ಸಿನಿಮಾನ ಈಗ 3 ಕೋಟಿ ರೂಪಾಯಿ ಮಾಡಿದೆ ಅಂತ ಹೇಳಿದ್ರೆ ನಂಬೋದು ಇಲ್ಲ ಯಾರು. ಅವ್ರಿಗೆ ಸಿನಿಮಾ ಗೊತ್ತಿದೆ. ಈ ಲಿಮಿಟೇಷನ್ಸ್ ಅಲ್ಲಿ ಈ ಸಿನಿಮಾನ ಮಾಡಿಬಿಟ್ರೆ ನಾವು ಏನೋ ಒಂದು ರಿಸಲ್ಟ್ ಸಿಗುತ್ತೆ ಅನ್ನೋದು ಲಿಮಿಟೇಷನ್ಸ್ ಅಲ್ಲಿ ಮಾಡಿದ್ದಾರೆ. ಟೆಕ್ನಿಕಲಿ ಖರ್ಚು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಒಂದು ವಿಷಯ, ಈ ನಮ್ಮ ರೂಮ್ ಬಾಯ್ ಟ್ರೇಲರ್ ಯೂಟ್ಯೂಬ್ ಹೋಮ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತಿದೆ. ಕಾರ್ತಿಕ್ ರೆಡ್ಡಿ ಅವರು ಬಂದಿದ್ದಾರೆ ಹೋಮ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಷನ್. ನಿಮಗೆ ಆಲ್ ದ ವೆರಿ ಬೆಸ್ಟ್. ಸೃಷ್ಟಿ ಮಾಡುತ್ತಿರೋರು ಇವರೇ. ಹಾಗಾಗಿ ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಲಿಖಿತ್ ಸೂರ್ಯ ಆನ್ ಸ್ಟೇಜ್ ಪ್ಲೀಸ್. ಲಿಖಿತ್ ಅವರೇ, ಹಾರ್ಟ್ಲಿ ವೆಲ್ಕಮ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಂದು ಸ್ವಲ್ಪ ಮುಂದೆ ಬನ್ನಿ. ಐ ಕ್ಯಾನ್ ಇಂದ ಐ ಡಿಡ್ ಇಟ್ ಅನ್ನುವಂತಹ ಜರ್ನಿವರೆಗೂ ಹೇಗಿದೆ? ಎಸ್ ಪ್ಲೀಸ್. ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಏನು ಮಾತಾಡೋದು, ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಇನ್ನು ಮಾತಾಡೋಕ್ಕೆ ಏನು ಉಳಿಸಿಲ್ಲ. ನಮ್ಮ ಡೈರೆಕ್ಟ್ರು ಆಲ್ಮೋಸ್ಟ್ ಎಲ್ಲ ತುಂಬ ಡೀಟೇಲಾಗಿ ಹೇಳಿದ್ದಾರೆ ಸಿನಿಮಾ ಬಗ್ಗೆ. ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು ಯಶ್ ಶೆಟ್ಟಿ, ರಕ್ಷಾ ಮತ್ತು ಚೇತನ್, ವರ್ಧನ್ ಮತ್ತು ದಯಾಳ್ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತು ವಿಜಯ್ ಸರ್, ಎಲ್ರಿಗೂ. ಅದೇ ಎಲ್ಲರೂ ಮಾತಾಡ್ತಿರೋಬೇಕಾದ್ರೆ ಒಂದೇ ಹೇಳ್ತಿದ್ದಾರೆ ಅಂದರೆ ಟೆಕ್ನಿಕಲ್ ಆಗಿ ಎಲ್ಲರೂ ಹೇಳ್ತಾ ಇದ್ದಾರೆ. ಇಟ್ಸ್ CCTV, ಅದರಲ್ಲಿ ಏನೇನು ಸಮಸ್ಯೆಗಳಿರ್ತವೆ. ಇಟ್ಸ್ ನಾಟ್ ಒಂದು ಕ್ಲೋಸ್ ಮಿಡ್ ಈ ಪ್ಯಾಟರ್ನಲ್ಲಿ ನಾವು ಶೂಟ್ ಮಾಡೋಕ್ಕಾಗೋದು ಇಲ್ಲ. ಬಿಕಾಸ್ ನಾವು ಕಾನ್ಸೆಪ್ಟಲ್ಲೇ ನಾವು ಲಿಮಿಟೇಷನ್
ಆ ಬೌಂಡ್ರಿ ಇಟ್ಕೊಂಡೇ ಮಾಡಬೇಕು ಒಂದು ಕತೆ ಇಷ್ಟು ಇದೇ ತರ ಹೇಳ್ಬೇಕು ಅನ್ನೋದೇ ಕಾನ್ಸೆಪ್ಟ್ ಇದ್ದಿದ್ದು. ಬಟ್ ಪಾಯಿಂಟ್ ಏನಂದ್ರೆ ಅದಷ್ಟೇ ಪಾಯಿಂಟ್ ಅಲ್ಲ, ಇಟ್ಸ್ ಎಮೋಷನಲ್ ಸಿನಿಮಾ ಬೇಸಿಕಲಿ. ತುಂಬಾ ಎಮೋಷನ್ ಇದೆ. ಅದು ನಾವು ಏನೇ ಟೆಕ್ನಿಕಲ್ ಆಗಿ ನಾವು 1000 ಮಾಡಿದ್ರು ಎಮೋಷನ್ ಇಲ್ಲ ಅಂದ್ರೆ ಆ ಸಿನಿಮಾ ಕನೆಕ್ಟ್ ಆಗಲ್ಲ ಆಡಿಯನ್ಸ್ಗೆ. ತುಂಬಾ ಚೆನ್ನಾಗಿದೆ ಎಮೋಷನ್ಸ್. ಸಿನಿಮಾದಲ್ಲೂ ಎಮೋಷನ್ ಇದೆ, ನಾನು ಸಿನಿಮಾ ಮೇಲೆ ಪ್ಯಾಷನ್ ಕೂಡ ಅಷ್ಟೇ ಇದೆ, ಅಷ್ಟೇ ಎಮೋಷನ್ ಇದೆ. ಹಂಗಾಗಿನೇ ಪ್ಯಾಷನೇಟ್ ಆಗಿ ಮಾಡಿರೋ ಸಿನಿಮಾ, ಪ್ಯಾಷನೇಟ್ ಆಗಿ ಎಲ್ಲರೂ ಜಾಯ್ನ್ ಆಗಿದ್ದಾರೆ. ಯಾರು ಒಂದು ಏನಂತಾರೆ ವ್ಯವಹಾರಿಕವಾಗಿ ಆ ಥರ ನೋಡದೆ ಒಂದು ಸ್ನೇಹಪೂರ್ವಕವಾಗಿ ಸುಮಾರು ಜನ ಎಲ್ಲರೂ ನಮ್ಮ ಆರ್ಟಿಸ್ಟ್ ಆಗಲಿ, ಇವಾಗ ರಾಘು ಶಿವಮೊಗ್ಗ ಸರ್ ಇಲ್ಲ, ಅಶ್ವಿನ್ ಹಾಸನ್ ಅವರು ಬರಲಿಲ್ಲ, ವಜ್ರಂಗ್ ಶೆಟ್ಟಿ ಇನ್ನು ಸುಮಾರು ಜನ ಬರಲಿಲ್ಲ. ಹಾಗಾಗಿ ಮತ್ತೆ ವಿಜಯ್ ಬರ್ಮ ಸಾಗರ್ ಅವರು ಸ್ಟಾರ್ಟಿಂಗ್ ಇಂದಾನು ಒಂದು ಸಪೋರ್ಟಿವ್ ಆಗಿ ನಮ್ಗೆ ಬೆನ್ನೆಲುಬಾಗಿ ನಿಂತಿರೋದು ವಿಜಯ್ ಬರ್ಮ ಸಾಗರ್ ಅವರೇ. ಯಾಕಂದ್ರೆ ನಮ್ಗೆ ಫಸ್ಟ್ ಆಫ್ ಆಲ್ ಒಂದು ಹೆಜ್ಜೆ ಆಕ್ಟರ್ ಆಗ್ಬೋದು, ಯಾರೋ ಖರ್ಚು ಮಾಡ್ತಾರೆ, ನಾನು ಆಕ್ಟ್ ಮಾಡಬೇಕು, ಮೇಕಪ್ ಹಾಕ್ಬೇಕು, ಹೋಗಿ ನಾನು ಪ್ರಮೋಷನ್ ಹೋಗ್ಬಿಟ್ಟು ಎಲ್ಲ ಮಾಡ್ಬೋದು. ನಾನೇ ದುಡ್ಡು ಹಾಕ್ಬೇಕು ಅಂದಾಗ ಒಬ್ರು ಯಾರಾದ್ರೂ ಇಲ್ಲ ಮಾಡ್ಬೋದು ಅಂದ್ರೆ ಹೋಗಿ ಮಾಡು, ಸೂಪರ್ ಹಿಟ್ ಆಗ್ಬಿಡುತ್ತೆ, 10 ಕೋಟಿ ಕಲೆಕ್ಷನ್ ಆಗುತ್ತೆ, ನೀನ್ ದೊಡ್ಡ ಆ ತರ ಎಲ್ಲ ಹೇಳಿಲ್ಲ ಅವ್ರು. ಇಷ್ಟಿಷ್ಟು ಈ ತರ ಸಮಸ್ಯೆಗಳಿರ್ತವೆ, ಇದೆಲ್ಲ ನೋಡ್ಕೊಂಡು ಮಾಡು, ಖಂಡಿತ ಒಂದು ಹೆಜ್ಜೆ ಮುಂದಿಟ್ಟು ಟ್ರೈ ಮಾಡ್ಬೋದು. ಯಾಕಂದ್ರೆ ಕತೆ ವಿಭಿನ್ನವಾಗಿದೆ, ಕನೆಕ್ಟ್ ಆಗ್ಬೋದು. ಮತ್ತೊಂದು ಬೇಸಿಕಲಿ ಮತ್ತೆ ನಾನು ಪ್ರೊಡ್ಯೂಸ್ ಮಾಡಿದ್ದು ಒಂದು ದಿವಸ ಅದೇ ಕತೆ ನಂದು ಅನ್ನೋದಕ್ಕಿಂತ ಸೊ ಆ ತರ ಒಂದು ಟ್ರ್ಯಾಕ್ ಅಲ್ಲಿ ಇರೋದು ಒಂದು. ಇನ್ನೊಂದು ಇದೊಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಸೊ ಬೇರೆಯವ್ರ ದುಡ್ಡಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ. ನಾನು ದುಡ್ಡು ಹಾಕೊಂಡು ಸೋತರು ಗೆದ್ರು ಅದು ನಮ್ಮ ಹೊಣೆಯಾಗಿರ್ಲಿ, ಗೆದ್ರು ಸೋತರು ಎಲ್ಲದಕ್ಕೂ ನಾನು ರೆಡಿ ಆಗಿದ್ದೀನಿ. ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ಎಸ್ಪೆಷಲಿ ಎಡಿಟರ್ ಕಿರಣ್ ಸರ್ ಶೂಟಿಂಗ್ ಎಲ್ಲ ಬಂದು ಅವ್ರ ಎಡಿಟರ್ ತರ ಇರ್ಲಿಲ್ಲ, ಎಲ್ಲ ತರನು ಹೆಲ್ಪ್ ಮಾಡಿದ್ದಾರೆ. ರಾಕೇಶ್ ಬರಲಿಲ್ಲ, ಅವರು ದೂರತಿಯಾನ ಅದಲ್ಲಿ ವರ್ಕ್ ಮಾಡಿರೋದು, ಮತ್ತೆ ಹೀಗೆ ಹಲವಾರು ಸುಮಾರು ಜನ ಇದ್ದಾರೆ. ಸೊ ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ರಿಲೀಸಿಂಗ್ 12 ಸೆಪ್ಟೆಂಬರ್ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಸರ್ ನನಗೆ ಮುಂಚೆಯಿಂದನೂ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ನನಗೆ ಇಷ್ಟ ಸರ್. ಈಗ ಎಕ್ಸಾಂಪಲ್ 6-5 ಹಿಂದಿಲಿ ಈ ಥರ ಸಿನಿಮಾಗಳು ಸುಮಾರು ಬಂದಿದ್ದಾವೆ. ದಿವಾಕರ್ ಬ್ಯಾನರ್ಜಿ ಅಂತ ಒಬ್ಬ ಒಳ್ಳೆ ಡೈರೆಕ್ಟರ್ ಇದ್ದಾರೆ, ಅವ್ರದ್ದು ಲವ್ ಸೆಕ್ಸ್ ದೋಖಾ ಅಂತ ಒಂದು ಸಿನಿಮಾ ಇತ್ತು. ಈ ಪ್ಯಾಟರ್ನ್ ಆಫ್ ಸಿನಿಮಾದಲ್ಲಿ ಅದು ಕ್ಲಿಕ್ ಆಗಿದೆ. ಅದು ಕ್ಲಿಕ್ ಯಾಕಾಗಿದೆ ನಾವು ಅಬ್ಸರ್ವ್ ಮಾಡ್ಬೇಕು. ಟೆಕ್ನಿಕಲಿ ಮತ್ತೊಂದು ಬಜೆಟ್ ಕಮ್ಮಿ ಇದೆ, ಇದೆಲ್ಲ ಓಕೆ, ಬಟ್ ಅಲ್ಲೆಲ್ಲ ಒಂದು ಎಮೋಷನ್ ಕನೆಕ್ಷನ್ ಇದೆ. ಸೊ ಎಲ್ಲದಲ್ಲೂ ಒಂದು ಎಮೋಷನ್ ಕನೆಕ್ಷನ್ ಇಟ್ಕೊಂಡು ನಾವು ಟೆಕ್ನಿಕಲ್ ಅಪ್ರೋಚ್ ಮಾಡಿ ಟ್ರೈ ಮಾಡೋಣ. ಎಲ್ಲದು ಇವಾಗ ಕಮರ್ಷಿಯಲ್ ಆಗಿ ಮಾಡಿರೋ ಸಿನಿಮಾಗಳೆಲ್ಲ ಸಕ್ಸಸ್ ಆಗಿದಾವ ಗೊತ್ತಿಲ್ಲ, ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ, ಏನಾಗ್ತಿದೆ, ರಿಸಲ್ಟ್ ನೀನು. ಮತ್ತೊಂದು ಎಷ್ಟೇ ಸಿಂಪಲ್ ಅನ್ಸ್ಬೋದು ಶಾರ್ಟ್ಸ್ ಅಲ್ಲ, ಇಂಪಾಸಿಬಲ್. ಅದು ಇದೆ ಸರ್, ಅದು ಇದೆ, ಬಟ್ ನನ್ನ ಮುಖನೇ ಕಾಣಲ್ಲ ಆಲ್ಮೋಸ್ಟ್. ದಟ್ ಈಸ್ ನಾಟ್ ಅ ಕ್ರೈಟೀರಿಯಾ. ನನಗೆ ಬಿಲ್ಡಪ್ ಬೇಕು ಹೀರೋ ಆಗಿ. ನನ್ನ ತೆಲುಗು ಸಿನಿಮಾದಲ್ಲಿದೆ, ನಾನು ಸರ್ ನೋಡಿದೆ, 4 ಫೈಟ್ ಇದೆ ನನಗೆ. ಅಪ್ಕಮಿಂಗ್ ರಾಮಪುರಂ ಅಂತ ಸಿನಿಮಾ, ನನಗೆ ನಾನು ಮಾಡೋ ಸಿನಿಮಾದಲ್ಲಿ ಅದು ಯಾವುದು ಇರಬಾರ್ದು. ನನಗೆ ಪಾತ್ರ ಮಾತ್ರ ಕಾಣಲಿ, ಕಾಣೋದು ಯಾವ ಥರ ಅಲ್ಲಿರುತ್ತೆ, ನಾನು ಇಲ್ಲಿರ್ತೀನಿ, ಇಲ್ಲಿ ಕಾಣ್ತೀನಿ ಇಷ್ಟೇ. ಸೊ ಹಾಗಾಗಿ ಪರ್ಫಾರ್ಮೆನ್ಸ್ ಅಷ್ಟರಲ್ಲಿ ಕಾಣುತ್ತೆ, ಮತ್ತೆ ಅದು ಹೆಂಗಾದ್ರೂ ಕನೆಕ್ಟ್ ಆಗುತ್ತೆ ಅನ್ನೋ ಧೈರ್ಯದ ಮೇಲೆ ಮಾಡಿ. ಎಷ್ಟೋ ಜನ ಹೇಳಿದ್ರು, ಯಾಕಂದ್ರೆ ಶೂಟಿಂಗ್ ಮಾಡ್ಬೇಕಾದ್ರೆ ಕ್ಲೋಸೇ ಇಲ್ವಲ್ಲಪ್ಪ, ಏನ್ ಮಿಡ್ಡು ಇಲ್ಲ, ಏನಿಲ್ಲ, ನೀನ್ ಹೀರೋ ತಾನೆ, ನೀನ್ ಕಾಣ್ಬೇಕಲ್ಲ, ನಿನ್ ಎಕ್ಸ್ಪ್ರೆಷನ್ ಕಾಣ್ಬೇಕಲ್ಲ. ಅದ್ ಬೇಡ ಅಂತಾನೆ ನನಗೆ ಸರ್, ಸಾಕು ಅದೆಲ್ಲ ಮಾಡಿದೀವಿ, ಟ್ರೈ ಮಾಡಿ ನೋಡೋಣ. ಸರ್ ಕುನಾಲ್ ಅಂತೇಳಿ ಅವ್ರ ಜೊತೆ ನಾಗೇಶ್ ಕುಮಾರ್ ಸರ್ ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರು ಇವಾಗ ಸರ್ ಇದು ಮಾಲ್ ಸಿನಿಮಾ ಸರ್. ನಾನು ಥಿಯೇಟರ್ಗೆ ನಾನು ಇನ್ನೂ ಟ್ರೈ ಮಾಡಿಲ್ಲ, ಬೇಡ ಅಂತ ಮಾಡಕ್ಕಾಗಲ್ಲ ಅಂತ ಬೇಡ, ಮಾಲಿಂದ ನೋಡೋಣ, ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ.